Okay. So the Nobel Prize 2023 ಯಾವ ಫೀಲ್ಡ್ ಅಲ್ಲಿ ಕೊಡ್ತಾರ ಮತ್ತೆ ಅದು ಓಕೆ ಯಾವ್ದು ಕೊಡಲ್ಲ ಮ್ಯಾಥ್ಸ್ ಕೊಡ್ತಾರ ಇದೆಯಾ ಸ್ವಲ್ಪ ಹೋಮ್ವರ್ಕ್ ಮಾಡ್ಬೇಕು ಓಕೆ ಅದಕ್ಕೆ ಬೇರೆ ಇದೆ ರೈಟ್ ಸೊ ದೊಡ್ಡ ದೊಡ್ಡ ಪ್ರೈಸ್ಗಳ ಬಗ್ಗೆ ಕಂಪ್ಲೀಟ್ ಇನ್ ಅಂಡ್ ಔಟ್ ಗೊತ್ತಿರ್ಬೇಕು ನೋಬೆಲ್ ಪ್ರೈಸ್ ಯಾವ್ದು ಕೊಡ್ತಾರೆ ಯಾವ್ದು ಕೊಡಲ್ಲ ಸೊ ಏನ್ ಅಚೀವ್ಮೆಂಟ್ ಇರ್ಬೇಕು ರೈಟ್ ಸೊ ಕಂಟಿನ್ಯೂಸ್ ಒಂದ್ ವಾರ ವಿಲ್ ಬಿ ನೋಯಿಂಗ್ ಎಲ್ಲಾ ಫೀಲ್ಡ್ ಎವ್ರಿ ಡೇ ಒಂದೊಂದು ನೋಬೆಲ್ ಪ್ರೈಸ್ ಕೊಡ್ತಾರೆ ಅಂಡ್ ವರ್ಕ್ ಮಾಡ್ಕೋಬೇಕು ಅದ್ರ ಮೇಲೆ ಸೊ ಮೆಡಿಸಿನ್ ನೋಬೆಲ್ 2023 ಯಾರಿಗೆ ಕೊಟ್ಟಿದ್ದಾರೆ ವ್ಯಾಕ್ಸಿನೇಷನ್ ಕೋವಿಡ್ ವ್ಯಾಕ್ಸಿನ್ ಕಂಡುಹಿಡಿಯಕ್ಕೆ ಮೇಜರ್ ಕಾಂಟ್ರಿಬ್ಯೂಷನ್ ಕೊಟ್ಟಿದಾರಲ್ವಾ ಸೊ mRNA ಕೋವಿಡ್ ವ್ಯಾಕ್ಸಿನ್ ಸೊ ಇಬ್ರಿಗೆ ಕೊಟ್ಟಿದ್ದಾರೆ ನಿಮ್ಗೆ ಲೋವರ್ ಲೆವೆಲ್ ಎಕ್ಸಾಮ್ ಗಳಲ್ಲಿ ಡೈರೆಕ್ಟ್ ಹೆಸರುಗಳೇ ಕೇಳ್ತಾರೆ ಓಕೆ ಅಂದ್ರೆ ಕ್ಯಾಟಲಿನ್ ಕ್ಯಾರಿಕೋ ಮತ್ತೆ ಡ್ರಿವ್ ವಿಸ್ಮ್ಯಾನ್ ಕೆಲವೊಂದ್ಸರಿ ಮ್ಯಾಚ್ ದ ಫಾಲೋಯಿಂಗ್ ಕೊಡ್ತಾರೆ ಮೆಡಿಸಿನ್ ಓಕೆ ಕೆಲವೊಂದ್ಸರಿ ಸಿಂಪಲ್ ಯಾವ್ದಕ್ ಕೊಟ್ರು ಅಂತ ಕೇಳಿ ಯಾವ್ದಕ್ಕೆ ಆಕ್ಚುಲಿ ಈ ಸತಿ ನೋಬೆಲ್ ಪ್ರೈಸ್ ಬಂತು ಲೈಕ್ mRNA ವ್ಯಾಕ್ಸಿನ್ ಅಷ್ಟೇ ಆಪ್ಷನ್ mRNA ವ್ಯಾಕ್ಸಿನ್ DNA ವ್ಯಾಕ್ಸಿನ್ ಓಕೆ ಸೊ ಈ ತರ ಇರುತ್ತೆ at 36% EBC's largest group in Bihar shows caste study okay so ಬಿಹಾರದಷ್ಟು ಡಾಟಾ ನೀವು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಆದ್ರೆ ಇಲ್ಲಿರೋ ಕಾನ್ಸೆಪ್ಟ್ ಇಲ್ಲಿ ಏನ್ ಹೇಳ್ತಿದ್ರೆ ನೀಡ್ ನೇಷನ್ ವೈಡ್ ಕ್ಯಾಸ್ಟ್ ಸೆನ್ಸಸ್ INDIA ಓಕೆ ನೇಷನ್ ವೈಡ್ ಕ್ಯಾಸ್ಟ್ ಸೆನ್ಸಸ್ ಬೇಕು ಅಂತ ಹೇಳ್ತಾ ಇದೆ ಯಾಕೆ ಬೇಕು ನೇಷನ್ ವೈಡ್ ಕ್ಯಾಸ್ಟ್ ಸೆನ್ಸಸ್ ಏನಕ್ಕೆ ಬೇಕು ಸೊ ನಿನ್ನೆ ಮಾತಾಡ್ತಾ ನಿನ್ನೆ ಅಲ್ವಾ ನಾನು ಹೇಳ್ತಾ ಇದ್ದಿದ್ದು ಓಕೆ ಈವ್ನಿಂಗ್ ಕ್ಲಾಸ್ ಅಲ್ಲಿ ಬಿಡಿ ಸೊ ನಿಮಗೆ ಕ್ಯಾಸ್ಟ್ ಐಡಿಯಾ ಇತ್ತು ಅಂದ್ರೆ ಮಾತ್ರ ದೆನ್ ಯು ನೋ ದ ಬ್ಯಾಕ್ವರ್ಡ್ನೆಸ್ ಇಂಡಿಯಾದಲ್ಲಿ ಕ್ಯಾಸ್ಟಿಸಮ್ ಮತ್ತೆ ಬ್ಯಾಕ್ವರ್ಡ್ನೆಸ್ ಕ್ಲೋಸ್ಲಿ ರಿಲೇಟೆಡ್ ಟು ಈಚ್ ಅದರ್ ನೀವ್ ಎಷ್ಟು ಬ್ಯಾಕ್ವರ್ಡ್ ಇದೀರ ಅಂತ ತಿಳ್ಕೋಬೇಕು ಅಂದ್ರೆ ಕ್ಯಾಸ್ಟ್ ಯಾವ್ದು ಅಂತ ಗೊತ್ತಾಗ್ಬೇಕು ಬಟ್ ಅನ್ಫಾರ್ಚುನೇಟ್ಲಿ ಏನಂದ್ರೆ ನಾವು ಕ್ಯಾಸ್ಟಿಸಮ್ ನ ತೆಗಿಬೇಕು ಅಂತ ನೋಡ್ತೀವಿ ಈ ಕಡೆಗೆ ಕ್ಯಾಸ್ಟಿಸಮ್ ನ ಸ್ಟ್ರಾಂಗ್ ಮಾಡ್ತಾ ಇದೀವಿ ದಟ್ ಇಸ್ ಐರನಿ ಕ್ಯಾಸ್ಟಿಸಮ್ ಬೇಡ ಅಂತೀವಿ ಬಟ್ ಕ್ಯಾಸ್ಟಿಸಮ್ ಇಲ್ಲದೆ ಹೋದ್ರೆ ನಾವು ಬ್ಯಾಕ್ವರ್ಡ್ನೆಸ್ ಐಡೆಂಟಿಫೈ ಮಾಡಕ್ ಆಗಲ್ಲ ಓಕೆ ಸೊ ಹಂಗಾಗಿ ಬೇಕು ಈ ಕ್ಯಾಸ್ಟ್ ಸೆನ್ಸಸ್ ನ ಶುರು ಮಾಡಿದ್ದೆ ಯಾರು ಬ್ರಿಟಿಷ್ ಶುರು ಮಾಡಿದ್ದು ಯಾಕೆ ಮಾಡಿದ್ರು ಅವರು ಸೊ ಯಾರು ಎಷ್ಟೆಷ್ಟು ಸ್ಟ್ರೆಂತ್ ಇದೆ ಅಂತ ತಿಳ್ಕೊಂಡ್ರೆ ವಿ ಕ್ಯಾನ್ ಡಿವೈಡ್ ಅಂಡ್ ರೂಲ್ ದೆಮ್ ಸೊ ನೋಡಿ ಹೇಗಿರುತ್ತೆ ಯಾವ್ದು ನಾವೆಲ್ಲ ಮರ್ತು ಹೋಗಿದ್ವಿ ಅದನ್ನ ಅವ್ರು ನೆನಪು ಮಾಡ್ಕೊಟ್ರು ಬ್ರಿಟಿಷ್ ಸೊ ಇಲ್ಲಿ ಜಸ್ಟ್ ಒಂದು ಬಿಹಾರದ ಇದನ್ನ ಕೊಟ್ಟಿದ್ದಾರೆ ಕ್ಯಾಸ್ಟ್ ಕೌಂಟ್ ಕೊಟ್ಟಿದ್ದಾರೆ ಅಲ್ಲಿ ಆಗಿರುವಂತಹ ಕ್ಯಾಸ್ಟ್ ಸೆನ್ಸಸ್ ಬೇಸ್ಡ್ ಅದರ್ ಬ್ಯಾಕ್ವರ್ಡ್ ಪರ್ಸೆಂಟೇಜ್ ಎಷ್ಟು ಪಾಪ್ ಇದ್ದಾರೆ ಮತ್ತೆ ST ಎಷ್ಟಿದ್ದಾರೆ SC ಎಷ್ಟಿದ್ದಾರೆ ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಏನಿದ್ದಾರೆ ನಿಮ್ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇರಲ್ಲ ಅಂಡ್ ರಿಲಿಜನ್ ವೈಸ್ ಕೊಟ್ಟಿದ್ದಾರೆ ಹಿಂದೂಸ್ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಬುದ್ಧಿಸ್ಟ್ ಅಂಡ್ ಸಿಖ್ಸ್ ಎಷ್ಟೆಷ್ಟಿದ್ದಾರೆ ಅಂತ ನಮ್ಗೆ ಆಲ್ ಓವರ್ ಇಂಡಿಯಾದಾದ್ರೆ ಇಂಟ್ರೆಸ್ಟೆಡ್ ಇರ್ತಿತ್ತು ಅರ್ಥ ಆಯ್ತಲ್ವಾ ಆಲ್ ಓವರ್ ಇಂಡಿಯಾದಾದ್ರೆ ಇಂಟ್ರೆಸ್ಟೆಡ್ ಇರುತ್ತೆ
So this item is important. High Court rules against quota in minority institutions. So minority institution ಅಂದ್ರೆ ಏನು? ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಅಂದ್ರೆ ಏನು? ಯಾವ್ದನ್ನ ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಅಂತ ಕರೀತೀರಾ? Population is less. So religious minorities ಇದಾರೆ, linguistic minorities ಇದಾರೆ. Okay. So ಇಲ್ಲೇನ್ ಹೇಳ್ತಾ ಇದಾರೆ ಅಂದ್ರೆ ಈ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ನಮ್ಮ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 29 ಮತ್ತೆ 30 ಇದ್ರ ಬಗ್ಗೆ ಮಾತಾಡುತ್ತೆ. ಕಾನ್ಸ್ಟಿಟ್ಯೂಷನ್ ಅಲ್ಲಿ 29 ಮತ್ತೆ 30 ಎಸ್ಪೆಷಲಿ ರಿಲಿಜಿಯಸ್ ಮತ್ತೆ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಬಗ್ಗೆ ಮಾತಾಡುತ್ತೆ. ಓಕೆ. ಈ ಬೇರೆ ಇನ್ಸ್ಟಿಟ್ಯೂಷನ್ ಗಳಲ್ಲಿ ನೀವು ರಿಸರ್ವೇಶನ್ಸ್ ಗಳೆಲ್ಲ ಅಪ್ಲೈ ಆದಂಗೆ ಇಲ್ಲಿ ಅಪ್ಲೈ ಆಗಲ್ಲ ಅಂತ ಹೈಕೋರ್ಟ್ ಹೇಳಿದೆ. ಹಿಂದಿನ ಒಂದ್ಸರಿ ಹೇಳಿತ್ತು, ಈಗ ಮತ್ತೆ ಹೇಳಿದೆ. ಹೈಕೋರ್ಟ್ ರೂಲ್ಸ್ ಅಗೇನ್ಸ್ಟ್ ಕೋಟಾ ಇನ್ ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಅಂದ್ರೆ SC ಗೆ ಎಷ್ಟಿರ್ಬೇಕು, ST ಗೆ ಎಷ್ಟಿರ್ಬೇಕು, ಆ ತರ ರೂಲ್ ಇಲ್ಲಿ ಅಪ್ಲೈ ಆಗಲ್ಲ. ಸೊ ಇದನ್ನೇ ಡೈರೆಕ್ಟ್ ಆಗಿ ಪ್ರಿಲಿಮ್ಸ್ ಕ್ವಶನ್ ಆಗ್ತದೆ. ರಿಸರ್ವೇಶನ್ ಅಮ್ಮ. ಸೊ ಅಲ್ಲಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ರಿಲಿಜಿಯಸ್ ಮತ್ತೆ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಬೇಸ್ ಮೇಲೆ ಏನ್ ಮಾಡಿರ್ತಾರೆ. ಉದಾಹರಣೆಗೆ ಇವಾಗ ಮದ್ರಾಸಾಸ್ ಅಲ್ಲಿ ಮುಸ್ಲಿಮ್ಸ್ ಅಂತ ಹೇಳ್ಬಿಟ್ಟು ಸಪರೇಟ್ ಆಗಿ ಇನ್ಸ್ಟಿಟ್ಯೂಷನ್ಸ್ ಇರೋದು ಮೈನಾರಿಟಿ ಇನ್ಸ್ಟಿಟ್ಯೂಷನ್. ಅಥವಾ ಈಗ ಕರ್ನಾಟಕದಲ್ಲಿ ತಮಿಳಿಯನ್ಸ್ ಇನ್ಸ್ಟಿಟ್ಯೂಷನ್ ಇರುತ್ತೆ, ದಟ್ ಈಸ್ ಅ ಲಿಂಗ್ವಿಸ್ಟಿಕ್ ಮೈನಾರಿಟಿ ಇನ್ಸ್ಟಿಟ್ಯೂಷನ್. ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಬೇಕಾದ್ರೆ ನೀವು SC ರಿಸರ್ವೇಶನ್, ST ರಿಸರ್ವೇಶನ್ ಈ ತರ ನೋಡೋ ಅವಶ್ಯಕತೆ ಇಲ್ಲ ಅಂತ ಹಿಂದೆನೂ ಹೈಕೋರ್ಟ್ ಹೇಳಿದ್ರು, ಮತ್ತೆ ಹೇಳಿದ್ರು. ಅದನ್ನ ಹೇಳಿದ್ರು, ಇಟ್ need not follow the rule of reservation with respect to SC, ST and OBC students. Court also held that government cannot compel such institutions to provide reservation to such candidates. ಕೊಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ. ಅವ್ರು ತಮ್ಮ ಮೈನಾರಿಟಿ ಅವ್ರನ್ನೇ ಪೂರ್ತಿ ತುಂಬ್ಕೋಬಹುದಲ್ಲಿ ಅಂತ ಯಾವ್ದು ಇಂಟೆನ್ಷನ್ ಇಂದ ಶುರು ಆಗಿರುತ್ತೆ ಅವ್ರಿಗೇನೆ ಪೂರ್ತಿ ಸೀಟ್ ಕೊಡ್ಬೋದು. ನೀವು ರಿಸರ್ವೇಶನ್ ಅದ್ರ ಬಗ್ಗೆನೇ ಮಾತಾಡ್ತಿರೋದಲ್ವಾ, ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಬಗ್ಗೆನೇ ಮಾತಾಡ್ತಾ ಇದೀವಿ, ಮತ್ತೆ ಇನ್ಯಾವ್ದ್ರ ಬಗ್ಗೆ ಮಾತಾಡ್ತಿಲ್ಲ. ಸೊ ಅಲ್ಲಿ ಕೊಡ್ಲೇಬೇಕು ಅಂತ ಏನಿಲ್ಲ. ಓಕೆ. ಸೊ ಇಲ್ಲಿದೆ ನೋಡಿ, we have no hesitation to hold that concept of communal reservation or reservation of SC, ST and OBC of citizens would not apply to minority institutions. ಇದನ್ನೇ ತಲೆಯಲ್ಲಿ ಇಟ್ಕೊಂಡು ಏನ್ ಮಾಡ್ತಾನೆ ಕ್ವಶನ್ ಪ್ರಿಲಿಮ್ಸ್ ಅಲ್ಲಿ ರಿಸರ್ವೇಶನ್ ಬಗ್ಗೆ ಕ್ವಶನ್ ಹಾಕ್ಬೇಕಾದ್ರೆ ಒಂದು ಪಾಯಿಂಟ್ ಹಾಕಿರ್ತಾನೆ, ಈವನ್ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಮಸ್ಟ್ ಫಾಲೋ ದ SC, ST ರಿಸರ್ವೇಶನ್ಸ್. ನಮಗೇನ್ ಅನ್ಸುತ್ತೆ, SC, ST ತುಂಬಾ ಯಾವಾಗ್ಲೂ ಸ್ಟ್ರಾಂಗ್ ಆಗೇ ಇರುತ್ತೆ, ಎಲ್ಲೋದ್ರೂ ಕೊಡ್ಲೇಬೇಕು. ಇಲ್ಲ, ಮೈನಾರಿಟೀಸ್ ಅಲ್ಲಿ ಕೊಡೋ ಅವಶ್ಯಕತೆ ಇಲ್ಲ. ನಿಮಗ್ ಕ್ವಶನ್ ಹೆಂಗಾಗತ್ತೆ ಅಂತ ಯೋಚನೆ ಮಾಡಿದ್ರೆ ಮಾತ್ರ ನಿಮ್ ತಲೆಯಲ್ಲಿ ಉಳಿಯುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಸುಮ್ನೆ ಮರ್ತ್ ಬಿಡ್ತೀರಾ, ಮತ್ತೆ ಎಕ್ಸಾಮ್ ಅಲ್ಲ ಅದೇ ಮಿಸ್ಟೇಕೆ ಮಾಡಿ ಬಂದಿರ್ತೀರ. ಓಕೆ. ಯಾಕ್ರಪ್ಪ ಎಲ್ಲ ಆನ್ಲೈನ್ ಬರಕ್ ಶುರು ಮಾಡ್ಬಿಟ್ಟಿದ್ದೀರಾ ಹೋಲ್ಸೇಲ್ ಆಗಿ? So, adaptations of the scriptures entitled to copyright protection. So, what is copyright? Copyright andrenu? So, what they have written up. So, any creative work, any work, ನಿಮ್ಮ ಒಂದು ನಾವೆಲ್ ಬರ್ದಿರ್ಬೋದು, ಪೋಯಮ್ ಬರ್ದಿರ್ಬೋದು, ಕೋಡಿಂಗ್ ಮಾಡಿರ್ಬೋದು, ಸೊ ಎಲ್ಲದಕ್ಕೂ ಆ ತರದ್ದು ಕಾಪಿರೈಟ್ ಇರುತ್ತೆ. ಓಕೆ. ಬಟ್ ಸ್ಕ್ರಿಪ್ಚರ್ಸ್ಗೆ ಆ ಕಾಪಿರೈಟ್ ಯಾರಿಗೆ ಕೊಡೋದು? ರಾಮಾಯಣ, ಮಹಾಭಾರತ, ಸೊ ಯಾರಿಗೆ ಕಾಪಿರೈಟ್ ಅದು?
ಏನಪ್ಪ? ಯಾರಿಗೆ ಕಾಪಿರೈಟ್? ಯಾರು ಬೇಕಾದ್ರೂ ಪ್ರಿಂಟ್ ಹಾಕ್ಬೋದಾ? ಹಾಕ್ಬೋದು. ಓಕೆ, ಈವನ್ ಒಬ್ಬ ಪರ್ಸನ್ ಬರ್ದಿರುವಂತದ್ದು ಕೂಡ ಅವನ ಲೈಫ್ ಅಂದ್ರೆ ಅವ್ನ ಡೆತ್ ಆದ್ಮೇಲೆ 60 years ಆದ್ಮೇಲೆ ಅದನ್ನು ಕೂಡ ಯಾರು ಬೇಕಾದ್ರೂ ಈಗ ಪಂಪ ಭಾರತ ಅಥವಾ ಶೇಕ್ಸ್ಪಿಯರ್ ಬರ್ದಿರೋದು, ಸೊ ಇವನ್ನೆಲ್ಲ ಯಾರು ಕಂಟ್ರೋಲ್ ಮಾಡಕ್ ಆಗತ್ತಾ? ಯಾರು ಬೇಕಾದ್ರೂ ಪ್ರಿಂಟ್ ಹಾಕೋಬಹುದು. ಅವರ ಡೆತ್ ಆಗಿ 60 years ಆಯ್ತು ಅಂತಂದ್ರೆ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಬಟ್ ಇಲ್ಲಿರೋದು ಕ್ವಶನ್ ಏನು, ಸ್ಕ್ರಿಪ್ಚರ್ಸ್ ಬರಲ್ಲ ಅಂತ ಗೊತ್ತಾಯ್ತು ಅಂದ್ರೆ ಯಾರು ಬೇಕಾದ್ರೂ ಪ್ರಿಂಟ್ ಹಾಕೋಬಹುದು, ಯಾವ್ದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಅಡಾಪ್ಟೇಷನ್ಸ್ ಆಫ್ ಸ್ಕ್ರಿಪ್ಚರ್ಸ್ ಹಂಗಂದ್ರೆ ಏನು? ಎಂಟೈಟಲ್ ಟು ಕಾಪಿರೈಟ್ ಪ್ರೊಟೆಕ್ಷನ್. ಅದಕ್ಕೆ ಕಾಪಿರೈಟ್ ಪ್ರೊಟೆಕ್ಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಡಾಪ್ಟೇಷನ್ ಆಫ್ ಸ್ಕ್ರಿಪ್ಚರ್ಸ್ ಅಂದ್ರೆ ಇವಾಗ ನೀವು ಸ್ಕ್ರಿಪ್ಚರ್ ನ ನೀವು ರೆಕಾರ್ಡ್ ಮಾಡ್ತೀರಿ, ಅದು ನಿಮ್ ಕಾಪಿರೈಟ್ ಆಗುತ್ತೆ. ಓಕೆ, ಅದೇನೋ ವಿಜುವಲ್ ರೆಪ್ರೆಸೆಂಟೇಷನ್ ರೆಡಿ ಮಾಡ್ತೀರಿ, ಅದು ನಿಮ್ಮ ಕಾಪಿರೈಟ್ ಆಗುತ್ತೆ. ಸೊ ಅದನ್ನ ಅವ್ರು ಹೇಳ್ತಾ ಇದ್ದಾರೆ. ಸ್ಕ್ರಿಪ್ಚರ್ಸ್ ಬರಲ್ಲ ನಿಜ, ಬಟ್ ಅಡಾಪ್ಟೇಷನ್ಸ್ ಆಫ್ ದ ಸ್ಕ್ರಿಪ್ಚರ್ಸ್ ಎಂಟೈಟಲ್ ಟು ಕಾಪಿರೈಟ್ ಪ್ರೊಟೆಕ್ಷನ್. ಸೊ ಇದನ್ನ ಇಟ್ಕೊಂಡು ನಾನು ನೀಟಾಗಿ ಒಂದು ಪ್ರಿಲಿಮ್ಸ್ ಕ್ವಶನ್ ಮಾಡ್ಬೋದು. ಆಯ್ತಾ? ಸೊ ಇದು ಏನ್ ಕೇಸು ಅಂದ್ರೆ ಇಸ್ಕಾನ್ ಇದೆ ಅಲ್ವಾ ಫೌಂಡೇಶನ್. ಸೊ ಅವ್ರದ್ದು ಫೌಂಡರ್ ಯಾರು? ಪ್ರಭುಪಾದ. ಓಕೆ, ಶ್ರೀಲ ಪ್ರಭುಪಾದ. ಸೊ ಅವ್ರು ಬರ್ದಿರುವಂತ ವರ್ಕ್ ಅನ್ನ ಕಾಪಿರೈಟ್ ಇಲ್ಲ ಅಂತ ಬೇರೆಯವರೆಲ್ಲ ಪ್ರೊಡ್ಯೂಸ್ ಮಾಡ್ಕೊಂಡು ಹೋಗೋ ಹಾಗಿಲ್ಲ. ಓಕೆ, ನೋ ಕಾಪಿರೈಟ್ ಕ್ಯಾನ್ ಬಿ ಕ್ಲೇಮ್ ಫಾರ್ ಸ್ಕ್ರಿಪ್ಚರ್ಸ್, ದೇರ್ ಅಡಾಪ್ಟೇಷನ್ಸ್ ಆರ್ ಎಂಟೈಟಲ್ಸ್ ಟು ಪ್ರೊಟೆಕ್ಷನ್. ಸೊ ಅದನ್ನ ತಗೊಂಡ್ಬಿಟ್ಟು ನೀವು ಹೆಂಗ್ ಬೇಕಂಗ್ ಮಾಡಂಗಿಲ್ಲ. ಅದರದ್ದು ವೇರಿಯೇಷನ್ಸ್ ಅಂದ್ರೆ ನಾನು ಅದನ್ನ ಎಕ್ಸ್ಪ್ಲನೇಷನ್ ಬರ್ದಿರ್ತೀನಿ, ಅದಕ್ಕೆ ಒಂದು ಸ್ಕ್ರಿಪ್ಚರ್ ಒಂದು ಪೋಯಮ್ ಇರುತ್ತೆ, ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೀನಿ. ಕರೆಕ್ಟಾ? ಸೊ ಅವಾಗ ಅದು ನನಗೆ ಕಾಪಿರೈಟ್ ಬರ್ತದೆ. ಸೊ ಸಿಂಗ್ ಆಲ್ಸೋ ಏನೋ ಜಡ್ಜ್ ಏನ್ ಮಾಡಿದಾರೆ, ಡೈರೆಕ್ಟೆಡ್ ಗೂಗಲ್ ಅಂಡ್ ಮೆಟಾ ವಿಚ್ ಓನ್ಸ್ ಇನ್ಸ್ಟಾಗ್ರಾಮ್ ಟು ಟೇಕ್ ಡೌನ್ ದ ಇನ್ಫ್ರಿಂಜಿಂಗ್ ವರ್ಕ್ಸ್ ಫ್ರಮ್ ದೇರ್ ಪ್ಲಾಟ್ಫಾರ್ಮ್ ವೈಲ್ ಆರ್ಡರಿಂಗ್ ಸಸ್ಪೆನ್ಷನ್ ಆಫ್ ದ ಬ್ಲಾಕಿಂಗ್ ಆಫ್ ದ ಅಫೆಂಡಿಂಗ್ ಲಿಂಕ್ಸ್ ಬೈ ದ ಅಥಾರಿಟೀಸ್. ಸೊ ನೀವು ಅದನ್ನ ಕಾಪಿ ಅಲ್ಲಿ ಹಾಕೊಳ್ಳಂಗಿಲ್ಲ, ತೆಗೆದು ಹಾಕಿ ಅಂತ ಹೇಳ್ಬಿಟ್ಟು ಡೈರೆಕ್ಷನ್ ಕೊಟ್ಟಿದ್ದಾರೆ. ಓಕೆ, ಸೊ ಇಂಟ್ರೆಸ್ಟಿಂಗ್ ಇದು. ಈ ತರದ್ದು ಬಂದಾಗ್ಲೇ ನಿಮಗೆ ನೀವು ಅದನ್ನ ಸೀದಾ ಕ್ವಶನ್ ಕೇಳ್ಬಿಟ್ರೆ ನೀವು ಕೂಡ ಸ್ಕ್ರಿಪ್ಚರ್ಸ್ ಗೆ ಬರಲ್ಲ ಬಿಡು ಅಂತ ಹಾಕ್ಬಿಡ್ತೀರಿ. ಅದ್ರ ವರ್ಕ್ ಅದ್ರ ಬೇಸ್ ಮೇಲೆ ಮಾಡಿರುವಂತಹ ಕಮೆಂಟ್ರೀಸ್ ಅದು ಎಲ್ಲದಕ್ಕೂ ಪ್ರೊವೈಡಿಂಗ್ ಎಕ್ಸ್ಪ್ಲನೇಷನ್, ಸಮ್ಮರಿ, ಮೀನಿಂಗು, ಇಂಟರ್ಪ್ರಿಟೇಷನ್, ಎನಿ ಆಡಿಯೋ ವಿಜುವಲ್ ವರ್ಕ್ಸ್, ಇವೆಲ್ಲವಕ್ಕೂ ಕೂಡ ಕಾಪಿರೈಟ್ ಪ್ರೊಟೆಕ್ಷನ್ ಸಿಕ್ಕೇ ಸಿಗುತ್ತೆ. ಸೊ ಇದನ್ನ ನಾವು ಟ್ರಾನ್ಸ್ಫಾರ್ಮೇಟಿವ್ ವರ್ಕ್ಸ್ ಅಂತ ಕರಿತೀವಿ ಅಂತ ಕೋರ್ಟ್ ಹೇಳುದು. ವರ್ಕ್ಸ್, ಒರಿಜಿನಲ್ ವರ್ಕ್ಸ್ ಇನ್ನ ಬೇರೆ ತರ ಮಾಡಿರೋದಕ್ಕೆ ಟ್ರಾನ್ಸ್ಫಾರ್ಮೇಟಿವ್ ವರ್ಕ್ಸ್ ಅಂತ. ಓಕೆ, ಕ್ರಿಮಿನಲ್ ಲಾ ಬಿಲ್ ಸೈನ್ಡ್ ಹ್ಯಾಲೋ ಡಿಕೊಲನೈಸೇಷನ್. ಸೊ ನಾನು ಹೇಳಿದೆ ನಿಮ್ಗೆ, ಸುಮ್ಮನೆ ದಿನ ಬರ್ತಾನೆ ಇರ್ತವೆ ಆರ್ಟಿಕಲ್ಗಳು. ಯಾವುದು? ನಾವು IPC ಇಂಡಿಯನ್ ಪೆನಲ್ ಕೋಡ್, CRPC, ಓಕೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮತ್ತೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅನ್ನ ಹೊಸದಾಗಿ ಬರಿತಾ ಇದೀವಿ. ಯಾಕೆ ಹೊಸದಾಗಿ ಬರಿತಾ ಇದೀವಿ? ನಮಗೆ ಕಲೋನಿಯಲ್ ಮೈಂಡ್ ಸೆಟ್ ಬೇಡ ಅಂತ. ಡಿಕಲನೈಸೇಷನ್. ಆದ್ರೆ ಇಲ್ಲಿ ಆಥರ್ ಹೇಳ್ತಾ ಇದ್ದಾರೆ, ಅಂದ್ರೆ ಈ ಆರ್ಟಿಕಲ್ ಬರ್ದಿರೋರು, ಕ್ರಿಮಿನಲ್ ಲಾ ಬಿಲ್ಸ್ ಅಂಡ್ ಹಾಲೋ ಡಿಕಲನೈಸೇಷನ್. ಸೊ ಏನ್ ಹಂಗಂದ್ರೆ ಹಾಲೋ ಡಿಕಲನೈಸೇಷನ್ ಅಂತಂದ್ರೆ ಆಕ್ಚುಲಿ ಡಿಕಲನೈಸೇಷನ್ ಅಲ್ಲ, ದೇ ಆರ್ ಸ್ಟ್ರೆಂಥನಿಂಗ್ ದ ಕಲನೈಸೇಷನ್ ಅಂತ.
ಆಕ್ಚುಲಿ ಕಲೋನಿಯಲ್ ಲಾಸ್ ಬೇಡ ನಮ್ಗೆ ಅಂತ ಹೇಳಿ ಮತ್ತು ಮಾಡ್ತಿರೋದೇನಂದ್ರೆ ಅದಕ್ಕಿಂತ ಸ್ಟ್ರಾಂಗ್ ಆಗಿರೋ ಲಾಗಳನ್ನೇ ಮಾಡ್ತಾ ಇದ್ರು. ಸೊ ಯಾಕಂದ್ರೆ ಅಲ್ಲಿ ಪ್ರೂಫ್ ಗಳಿದಾವೆ ಹೊಸದಾಗಿ ಲಾ ಮಾಡ್ತಿರೋದ್ರಲ್ಲಿ, ಅದನ್ನ ತೋರಿಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಇದು ಡಿಕಲನೈಸೇಷನ್ ಆಗ್ತಾ ಇಲ್ಲ ಇದು, ಮತ್ತು ಅವರ ಲಾಗಳನ್ನೇ ಇನ್ನೂ ಸ್ಟ್ರಾಂಗ್ ಮಾಡಿ ಕೊಡ್ತಾ ಇದ್ದೀರಿ ನೀವು. ಸೊ ಎಕ್ಸಾಂಪಲ್ಸ್ ಚೆನ್ನಾಗಿರೋದು ಕೊಟ್ಟಿದ್ದಾರೆ ನೋಡಿ. 3 criminal law bills in 2023 and earlier while setting up the committee for reforms in criminal law. ಸೊ ಆ ಕಮಿಟಿ ಎಲ್ಲ ಮಾತಾಡಿದ್ದು ಡಿಕಲನೈಸೇಷನ್ ಮಾಡ್ಬಿಡ್ತೀವಿ ನಾವು. ಸೊ ನಮ್ದೇ ಆದಂತ ಓನ್ ಸೆಟ್ ಆಫ್ ಲಾಗಳನ್ನ ತಗೊಂಡ್ ಬರ್ತೀವಿ. ಅನ್ಫಾರ್ಚುನೇಟ್ಲಿ ಬಿಲ್ಸ್ ಡೂ ವೆರಿ ಲಿಟಲ್ ಟು ಡಿಕಲನೈಸ್ ಇಂಡಿಯನ್ ಕ್ರಿಮಿನಲ್, ಮತ್ತು ಏನೂ ಚೇಂಜಸ್ ಮಾಡ್ತಾ ಇಲ್ಲ. ದೇ ಡೂ ಹವೆವರ್ ಇಂಡಿಕೇಟ್ ದ ಕಂಟಿನ್ಯೂಯೇಷನ್ ಅಂಡ್ ಇಂಟೆನ್ಸಿಫಿಕೇಶನ್ ಆಫ್ ದ colonial ಸ್ಟೈಲ್. ಇನ್ಸ್ಟೆಡ್ ಆಫ್ ರಿಮೂವಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೆಕೆಂಡ್, ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ, ಇಂಟೆನ್ಸಿಫಿಕೇಶನ್. ಸೊ colonization, what is colonization? What is colonization? So one country ruling over the other. What is mercantilism? ಸೊ ಅಲ್ಲೇನಂತಂದ್ರೆ ಡೈರೆಕ್ಟ್ಲಿ ದೇ ಆರ್ ನಾಟ್ ಕಮಿಂಗ್ ಟು ಇಂಡಿಯಾ. ಈಗ ಬ್ರಿಟಿಷ್ ಇಲ್ಲೇ ಬಂದ್ಬಿಟ್ಟು ಕಾಲೋನಿ ಮಾಡ್ಕೊಂಡೇ ಇಂಡಿಯಾ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಸೊ ದೇ ಆರ್ ಮೇಕಿಂಗ್ ಕಾಲೋನಿ, ದೇ ಆರ್ ಡೈರೆಕ್ಟ್ಲಿ ಇಂಪ್ಯಾಕ್ಟಿಂಗ್. ಮರ್ಕೆಂಟಲಿಸಮ್ ಅಂದ್ರೆ ಅಲ್ಲಿಂದಾನೇ ಕಂಟ್ರೋಲ್ ಮಾಡ್ತಾ ಇರ್ತಾರೆ. colonialism is one form of mercantilism, right? So colonization is broadly the process of oppression where the colonized become vehicles for the supreme colonial power to fulfill its desires. Correct alva? So they are coming here and suppressing other country people to fulfill their desires. So adana ನಾವು colonization ಅಂತ ಹೇಳ್ತೀವಿ. The subject unquestioningly serves the colonial state and remains at its mercy. ಹೌದು, ಅವ್ರು ಏನಿದ್ರು ತಮ್ಮ ಇಂಟ್ರೆಸ್ಟ್ ಅನ್ನು ಮಾತ್ರ ನೋಡ್ಕೊಳ್ತಾರೆ ಹೊರತು ಕಲೋನಿ ಬಗ್ಗೆ ವರಿನೇ ಮಾಡ್ಕೊಳ್ಳೋದು, ಕೇರೆ ಮಾಡಲ್ಲ. Those in power have rights, those without must oblige. That is the rule. ಇಂಡಿಯಾ ಹೇಳ್ದಂಗೆ ಕೇಳ್ಬೇಕು, ಬ್ರಿಟಿಷ್ ಏನ್ ಹೇಳ್ತಾರೆ ಅದನ್ನ ಕೇಳ್ಬೇಕು. At the same time, colonial state also considers itself to forever to be at risk of being victimized by those it rules. ಹೌದು, ಕರೆಕ್ಟ್ ಅಲ್ವಾ? colonial state ಯಾವಾಗ್ಲೂ ವಿಕ್ಟಿಮೇ ಆಗಿರುತ್ತೆ. Therefore the interest it needs to protect is its own, not its subjects, okay, who are not just inferior but also suspicious. ಯಾವಾಗ್ಲೂ colonial rulers ಹೆಂಗ್ ನೋಡ್ತಾರೆ ಅಂದ್ರೆ ಕಾಲೋನಿಗಳನ್ನ ಸಸ್ಪಿಷಿಯಸ್ ಆಗಿ ನೋಡ್ತಾರೆ. ನಮ್ಮನೆ ಸಪ್ರೆಸ್ ಅವ್ರು ಮಾಡ್ತಾ ಇರ್ತಾರೆ, ಬಟ್ ಯಾವಾಗ್ಲೂ ನಮ್ಮನ್ನ ಸಸ್ಪಿಷಿಯಸ್ ಆಗಿ ನೋಡ್ತಾರೆ, ಅಂದ್ರೆ ನಮಗೆ ಅಗೇನಸ್ಟ್ ಆಗೇ ಇರ್ತಾರೆ ಅಂತ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ತಮ್ಮ ಇಂಟ್ರೆಸ್ಟ್ ಅನ್ನು ಮಾತ್ರ ಪ್ರೊಟೆಕ್ಟ್ ಮಾಡ್ಕೋತಾರೆ, ಸಿಟಿಸನ್ಸ್ ಇಂಟ್ರೆಸ್ಟ್ ಅನ್ನ ನೋಡಲ್ಲ. So quite common. This is the foundation essence of colonial laws, to secure and protect the colonial state and not the colonized. The purpose of laws such as Indian Penal Code 1860, IPC bantalva 1860, and now ಇವಾಗ ಅದನ್ನ ಭಾರತೀಯ ನ್ಯಾಯ ಸಂಹಿತ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡ್ತಾ ಇದೀವಿ, was not just to maintain law and order. It was an opportunity for the colonial state to legitimize through the law its status as the potential victim. ಅಂದ್ರೆ ಈ ಇಂಡಿಯನ್ ಪೆನಲ್ ಕೋಡ್ ನ ಯೂಸ್ ಮಾಡ್ಕೊಂಡದು ತನ್ನ ಸ್ಟೇಟಸ್ ನ ಎಸ್ಟಾಬ್ಲಿಷ್ ಮಾಡಿತ್ತು, ಅದು ಬ್ರಿಟಿಷ್ ಸ್ಟೇಟಸ್ ನ, ಅಂಡ್ ಆಲ್ಸೋ ತನ್ನ ವಿಕ್ಟಿಮ್ ಆಗಿ ತೋರಿಸ್ಕೊಂಡು ಅಂಡ್ ಥ್ರೆಟ್ ಫ್ರಮ್ ದ ಪೀಪಲ್ ಇಟ್ ಕಲನೈಸ್ಡ್. ಯಾವಾಗ್ಲೂ ಕಲೋನಿಯಲ್ ರೂಲರ್ಸ್ ನಾವೆಲ್ಲ ಫೈಟ್ ಮಾಡ್ತಿದ್ವಲ್ಲ, ಫ್ರೀಡಮ್ ಸ್ಟ್ರಗಲ್ ಅದ, ಯಾವಾಗ್ಲೂ ಅವ್ರನ್ನ ಹೊಡೆದಾಕಕ್ಕೆ ನಾವು ಟ್ರೈ ಮಾಡ್ತೀವಿ ಅನ್ನೋದೇ ಅದನ್ನ ತೋರ್ಸಕ್ ಟ್ರೈ ಮಾಡುತ್ತದೆ. ಹಂಗಾಗಿ ಆಲ್ವೇಸ್ ನನಗ್ ಪ್ರಾಬ್ಲಮ್ ಇದೆ ಯಾರಿಂದ? ಸಬ್ಜೆಕ್ಟ್ಸ್ ಅಂದ್ರೆ ಸಿಟಿಸನ್ಸ್ ಇಂದ. ಸೊ ಲಾ ಯಾರ ಪರವಾಗಿರುತ್ತೆ? ಯಾವಾಗ್ಲೂ ಸ್ಟೇಟ್ ಪರವಾಗಿ. ಓಕೆ, ನೆಕ್ಸ್ಟ್, a decolonized or a post-colonial law then would necessarily need to reflect the changed relationship between citizen and state. ನಿಜವಾಗಿ ಹೊಸದಾಗ್ಲಾ? ಹಂಗಾರೆ ಇವ್ರು ಏನ್ ಚೇಂಜ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಹೊಸ ರಿಲೇಷನ್ ಸ್ಟೇಟ್ ಮತ್ತೆ ಸಿಟಿಸನ್ಸ್ ನ ಟ್ರಸ್ಟ್ ಇಂದ ನೋಡ್ಬೇಕಿಲ್ಲ. ಹಂಗ್ ನೋಡ್ತಾ ಇದ್ದಾರಾ? ಅದನ್ನೇ ಹೇಳ್ತಾ ಇದ್ದಾರೆ. And independent people are not to serve but to be served through the state ಅಂತ ಹೇಳಿದ್ರು. ಸ್ಟೇಟ್ ಇರೋದೇ ಅವ್ರನ್ನ ಸರ್ವ್ ಮಾಡಕ್ಕೋಸ್ಕರ. And government they view themselves. This fundamental shift changes the process of lawmaking and priorities and purpose of the law. But the bills fail.
the essential requirements both in how they have been brought about their content. ಸೊ ಏನ್ ಮಾಡಿದ್ದಾರೆ ಹೊಸ ಲೆವೆಲ್ ಮತ್ತು ಸಿಟಿಸನ್ಸ್ ನ ಮಿಸ್ಟ್ರಸ್ಟ್ ಇಂದ ನೋಡ್ತಾ ಇದ್ದಾರೆ, ಸಸ್ಪಿಷಿಯಸ್ ಆಗಿ ನೋಡ್ತಾ ಇದ್ದಾರೆ, ಹೊಸದಾಗಿ ಬರ್ತಾ ಇರೋಂತ ಲಾದಲ್ಲಿ. ನೆಕ್ಸ್ಟ್, through the major changes in the bills run twin threads which severely compromise people and simultaneously arm the state against them. ಸೊ ಈಗ ಬಂದಿರೋ ಹೊಸ ಲಾದಲ್ಲೂ ಕೂಡ ಸ್ಟೇಟ್ ಗೆ ಫುಲ್ ಸ್ಟ್ರೆಂತ್ ಕೊಟ್ಟಿದ್ದಾರೆ, ಪೊಲೀಸ್ ಪವರ್ಸ್ ಜಾಸ್ತಿ ಕೊಟ್ಟಿದ್ದಾರೆ. ಓಕೆ, ಮತ್ತೆ ಪೀಪಲ್ ರೈಟ್ಸ್ ಅನ್ನ ಕಾಂಪ್ರಮೈಸ್ ಮಾಡಿಟ್ಟಿದ್ದಾರೆ. ಸೊ ಎಕ್ಸಾಂಪಲ್ ಕೊಡ್ತಾರೆ ನೋಡಿ, ಈಗ ಹೊಸದಾಗಿ ಬರ್ತಿರೋಂತಹ ಭಾರತೀಯ ನ್ಯಾಯ ಸಂಹಿತೆ ಒಳಗಡೆಗೆ ಸೊ organized crime, false information, jeopardizing sovereignty, acts endangering sovereignty, terrorist acts. ಸೊ ಇವೆಲ್ಲ ವರ್ಡ್ಸ್ ಗಳನ್ನು ಹಾಕೊಂಡಿದ್ದಾರೆ. ಇವೆಲ್ಲ ವೇಗ್ ಇದಾವೆ. ಸೊ ಯಾರನ್ನ ಬೇಕಾದ್ರೂ ಈಸಿಯಾಗಿ ಫಿಟ್ ಮಾಡಬಹುದು ಇದರಲ್ಲಿ. ಅಂಡ್ ಕಾನ್ಸ್ಟಿಟ್ಯೂಷನಲಿ ಸಸ್ಪೆಕ್ಟ್ ಇಸ್ ನಾಟ್ ಜಸ್ಟ್ ಅ ರಿಸಲ್ಟ್ ಆಫ್ ಪೂರ್ ಡ್ರಾಫ್ಟಿಂಗ್. ನೀವೇನೋ ಮರ್ತ್ಬಿಟ್ಟು ಹಾಕಿದಾರೆ ಸರ್ ಅಂತ ಅನ್ಕೋಬೇಡಿ ಅಂತ ಕ್ಲಿಯರ್ ಕಟ್ ಆಗಿ ಹೈಲೈಟ್ ಮಾಡಿ ಹೇಳ್ತಾ ಇದಾರೆ ಆತರ. ಪೂರ್ ಡ್ರಾಫ್ಟಿಂಗ್ ಏನೋ ಗೊತ್ತಿಲ್ಲೇ ವರ್ಡ್ ಹಾಕಿದಾರೆ ಹಂಗೇನಿಲ್ಲ. ಯಾಕೆ ಅಂತ ವಿತ್ ಎಕ್ಸಾಂಪಲ್ ಹೇಳ್ತಾರೆ. ಇಟ್ಸ್ ಅನ್ ಔಟ್ಕಮ್ ಆಫ್ ದ ಸ್ಟೇಟ್ ಕ್ಯಾಸ್ಟಿಂಗ್ ದ ನೆಟ್ ಆಫ್ ವಾಟ್ ಕಾನ್ಸ್ಟಿಟ್ಯೂಟ್ಸ್ ಅನ್ ಅಫೆನ್ಸ್ ಆಸ್ ವೈಡ್ ಆಸ್ ಪಾಸಿಬಲ್. ಒಂದು ಯಾರು ನ್ಯಾರವಾಗಿ ಡಿಫೈನ್ ಮಾಡಿದ್ರೆ ಏನಾಗುತ್ತೆ, ಎಸ್ಕೇಪ್ ಆಗ್ಬಿಡ್ತಾರೆ ಆ ಕ್ಲಾಸ್ ಬಿಟ್ಟು ಇನ್ನೊಂದು ಕ್ಲಾಸ್. ಸಾಧ್ಯವಾದಷ್ಟು ವೈಡ್ ಆಗಿದೆ ಕವರೇಜ್ ಮಾಡ್ಬೇಕು, ಅವ್ರು ಎಸ್ಕೇಪ್ ಆಗ್ಲೇಬಾರ್ದು ಅಂತಾನೆ ಹಾಕಿರೋದು ಇದು. ವಿಚ್ ಇನ್ ಪ್ಯಾರಲ್ ಇನ್ಕ್ರೀಸಸ್ ದ ಅವೆನ್ಯೂಸ್ ಟು ಯೂಸ್ ದ ಪೊಲೀಸ್ ಫೋರ್ಸ್, ಅದನ್ನೇ ಹೇಳಿದ್ರು. ಸೊ ಅವ್ರು ಯಾವ್ದೋ ಒಂದು ಕೇಸಲ್ಲಿ ಆರಾಮಾಗಿ ಫಿಟ್ ಹಾಕಿ ಒಳಗೆ ಹಾಕ್ತಾರೆ. Many of the new offenses are already covered by existing laws. Indian penal code ಅಲ್ಲಿ ಆಲ್ರೆಡಿ ಇದಾವೆ, ಮತ್ತೆ ನೀವೇನ್ ಹೊಸದಾಗಿ ಡಿಕ್ರಿಮಿನಲೈಸ್ ಮಾಡ್ತಾ ಇದ್ದೀವಿ. ಆಡಿಂಗ್ ಅನ್ ಅಡಿಷನಲ್ ಲೇಯರ್ ಆಫ್ ಕ್ರಿಮಿನಲೈಸೇಷನ್ ಸಾಲದು ಅಂತ ನೀವು ಇನ್ನೂ ಒಂದು ಲೇಯರ್ ಕ್ರಿಮಿನಲೈಸೇಷನ್ ಎಕ್ಸ್ಟ್ರಾ ಆಡ್ ಮಾಡಿದೀವಿ. ಅಂದ್ರೆ ಒಂದ್ ಲೇಯರ್ ಆಫ್ ಕ್ರಿಮಿನಲ್ಸ್ ಅನ್ನ ಎಕ್ಸ್ಟ್ರಾ ಕವರ್ ಮಾಡ್ತಾ ಇದೆ ಇದು. ಸೊ ಹಂಗಾರೆ ನೀವು ಪೊಲೀಸ್ ಪವರ್ಸ್ ನ ಇನ್ಕ್ರೀಸ್ ಮಾತ್ರ ಮಾಡ್ತಾ ಇದ್ದೀರಾ ಇದ್ರಲ್ಲಿ, ಇನ್ನೇನೋ ಮಾಡ್ತಾ ಡಿಕ್ರಿಮಿನಲೈಸೇಷನ್ ಎಲ್ಲೂ ಇಲ್ಲ ಇದು. ನೆಕ್ಸ್ಟ್, ಯಾವಾಗ್ಲೂ ಕಲೋನಿಯಲ್ ರೂಲರ್ಸ್ ಮಾಡ್ತಾ ಇದ್ದಿದ್ದೇನು ಅಂತಂದ್ರೆ, ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಡಿಫೆನ್ಸ್ ಆಫ್ ಇಂಡಿಯಾ ಆಕ್ಟ್ ಅಂತ ಹೇಳ್ತಾರೆ. ಹೆಸರು ಮಾತ್ರ ಡಿಫೆನ್ಸ್ ಆಫ್ ಇಂಡಿಯಾ ಆಕ್ಟ್, ಒಳಗಿರೋದೆಲ್ಲ ಏನು ಅಂತಂದ್ರೆ ಈ ಕಮ್ಯುನಿಸ್ಟ್ ಪವರ್ಸ್ ಅವ್ರನ್ನೆಲ್ಲ ಸಪ್ರೆಸ್ ಮಾಡೋದೆ. ಪಬ್ಲಿಕ್ ಸೇಫ್ಟಿ ಬಿಲ್ ಪಾಸ್ ಮಾಡ್ತಾರೆ, ಹೆಸರಿ ಮಾತ್ರ ಪಬ್ಲಿಕ್ ಸೇಫ್ಟಿ ಬಿಲ್, ಅಲ್ಲಿ ಮತ್ತು ಮಾಡ್ತಿರೋದೇನಂದ್ರೆ ಎಲ್ಲ ಇಂಡಿಯನ್ಸ್ ನ ಸಪ್ರೆಸ್ ಮಾಡೋದು. ಓಕೆ, ಆಕ್ಚುಲಿ ಕರೆಕ್ಟ್ ನೇಮ್ ಏನಂದ್ರೆ ಬ್ರಿಟಿಷ್ ಸೇಫ್ಟಿ ಬಿಲ್ ಆಗ್ಬೇಕಾಗಿತ್ತು. ಇಂಡಿಯಾ ಡಿಫೆನ್ಸ್ ಆಫ್ ಇಂಡಿಯಾ ಅಲ್ಲ, ಡಿಫೆನ್ಸ್ ಆಫ್ ಬ್ರಿಟಿಷ್ ಇಂಡಿಯಾ ಅಂತ ಆಗ್ಬೇಕಾಗಿತ್ತು. ಸಪ್ರೆಸ್ ಮಾಡದೆ ಮಾಡ್ತಾರೆ, ಇಲ್ಲೋ ಅದೇ ಆಗ್ತದೆ ನೋಡಿ. ಗಿವಿಂಗ್ ದ ಎಕ್ಸಿಕ್ಯೂಟಿವ್ ಅನ್ಚೆಕ್ಡ್ ಪೊಲೀಸ್ ಪವರ್ಸ್. This particular feature is so deeply entrenched that Indian state has only increased its police powers post independence. ಇಂಡಿಪೆಂಡೆನ್ಸ್ ಆದಾಗಿಂದಾನು ಪೊಲೀಸ್ ಪವರ್ ಹೆಚ್ಚಿಗೆ ಮಾಡ್ಕೊಂತಾನೆ ಬಂದಿದ್ದೇವೆ ಹೊರತು ಜನರಿಗೆ ಕಂಫರ್ಟ್ ಮಾಡೋ ತರದ್ದು ಮಾಡಿಲ್ಲ. ಎರಡನೇದು, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ. ಯಾವ್ದಿದು? CRPC, ಕ್ರಿಮಿನಲ್ ಪ್ರೊಸೀಜರ್ ಕೋಡ್. ಓಕೆ, ಏನದು CRPC ಅಂದ್ರೆ? CRPC ಬುಕ್ ಒಳಗಡೆ ಏನಿರುತ್ತೆ, IPC ಬುಕ್ ಒಳಗಡೆ ಏನಿರುತ್ತೆ? ಡೆಫಿನೇಷನ್ ಆಫ್ ಪೆನಾಲ್ಟಿ. ಯಾವ ತಪ್ಪಿಗೆ ಏನ್ ಪನಿಷ್ಮೆಂಟ್? ಪೆನಲ್ ಕೋಡ್ ಅರ್ಥ ಆಗುತ್ತಲ್ಲ. ಇಂಡಿಯನ್ ಪೆನಲ್ ಕೋಡ್ ಅಂದ್ರೆ ಪನಿಷ್ಮೆಂಟ್ ಕೋಡ್. ಕ್ರಿಮಿನಲ್ ಪ್ರೊಸೀಜರ್ ಅಂದ್ರೆ CRPC ಅಂದ್ರೆ ಒಂದು ಕ್ರೈಮ್ ಆಯ್ತು ಅಂದ್ರೆ, ಒಂದು ಮರ್ಡರ್ ಆಯ್ತು, ಒಂದು ಡಕಾಯಿತಿ ಆಯ್ತು, ಅದನ್ನ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು. ಇಂಡಿಯನ್ ಎವಿಡೆನ್ಸ್ ಆಕ್ಟ್. ಸೊ ಎವಿಡೆನ್ಸ್ ಯಾವ್ಯಾವ್ದನ್ನ ಅಕ್ಸೆಪ್ಟ್ ಮಾಡ್ಬೇಕು, ಯಾವ್ದು ಮಾಡಬಾರ್ದು, ಯಾವ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಏನು ಎಲ್ಲದನ್ನು. ಓಕೆ, CPC ಸಿವಿಲ್ ಪ್ರೊಸೀಜರ್ ಕೋಡ್. ಸೊ ಅಂದ್ರೆ ಲೈಕ್ ಲ್ಯಾಂಡ್ ಡಿಸ್ಪ್ಯೂಟ್, ಕಮರ್ಷಿಯಲ್, ಇವೆಲ್ಲ ಸಿವಿಲ್. ಒಂದು ಕ್ರಿಮಿನಲ್, ಒಂದು ಸಿವಿಲ್, ಅದನ್ನ ಚೇಂಜ್ ಮಾಡ್ತಾ ಇಲ್ಲ. ಸೊ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮುಂಚೆ 1973 ರಿಪ್ಲೇಸ್ ಮಾಡ್ತಾ ಇದೆ. ಅದು ಕೂಡ ಅಷ್ಟೇನೆ. CRPC ಏನ್ ಮಾಡ್ತಾ ಇದೆ ಅಂದ್ರೆ, ನಾವು ಮಾತೆತ್ತಿದ್ರೆ ನಾವು ಫಂಡಮೆಂಟಲ್ ರೈಟ್ಸ್ ಹಾಳಾಗುತ್ತೆ, 24 hours ಅಲ್ಲಿ ಸುಮ್ನೆ ಇಟ್ಕೊಳಂಗಿಲ್ಲ, ರಿಲೀಸ್ ಮಾಡ್ಬೇಕು, ಇವೆಲ್ಲ ಮಾತಾಡ್ತೀವಿ. ತಪ್ಪು ಮಾಡದೆ ಇರೋರ್ನ ಮ್ಯಾಕ್ಸಿಮಮ್ 2 months ಇಟ್ಕೊಳ್ಳೋದೇ ಅಪರಾಧ ಅಂತ ಮಾತಾಡ್ತಿದ್ವಿ. ಈಗ ಹೊಸದಾಗಿ ಚೇಂಜಸ್ ಮಾಡ್ತಾ ಇದ್ದಾರೆ. ಸೊ ಏನು, ಇಟ್ ಅಲೋಸ್ ಪೊಲೀಸ್ ಕಸ್ಟಡಿ ಫಾರ್ ಪೀರಿಯಡ್ಸ್ ಲಾಂಗರ್ ದೆನ್ ಅಲೋಡ್ ಅಂಡರ್ ದ ಕರೆಂಟ್ CRPC.
ಇನ್ನು ಜಾಸ್ತಿ ಇಟ್ಕೊಳಕ್ ಅವಕಾಶ ಕೊಡ್ತಾ ಇದೆ ಪೊಲೀಸ್ ಕಸ್ಟಡಿನಲ್ಲಿ. ಇವಾಗ ಕಡಿಮೆ ಇರೋದ್ರಲ್ಲೇನೆ ಇಷ್ಟೊಂದು ಮಿಸ್ಯೂಸ್ ಆಗ್ತಾ ಇದೆ ಅಂತ ನಾವು ನೋಡ್ತಾ ಇದೀವಿ. ಸೊ ಇನ್ನು ಜಾಸ್ತಿ ಕಸ್ಟಡಿನಲ್ಲಿ ಇಟ್ಕೊಳಕ್ ಅವಕಾಶ ಕೊಡ್ತಾ ಇದೆ. ಆಮೇಲೆ ಸಮ್ ಪ್ರಾವಿಷನ್ಸ್ ಆಫ್ ಭಾರತೀಯ ನಾಗರಿಕ ಸುರಕ್ಷಾ ಯೋಜನಾ ಲೈಕ್ ಟೆರರಿಸ್ಟ್ ಆಕ್ಟ್ಸ್ ಅಲೋ ದ ಪೊಲೀಸ್ ಪವರ್ಸ್ ದಟ್ ಆರ್ ಸಿಗ್ನಿಫಿಕೆಂಟ್ಲಿ ಬ್ರಾಡರ್. ತುಂಬಾ ಹಾರ್ಶ್ ಮಾಡಿಟ್ಟಿದೆ. ಅಂದ್ರೆ ನೋ ಟಾಲರೇಷನ್ ಅಟ್ ಆಲ್. ನಾನು ಹೇಳ್ತಿರೋದು ಚೇಂಜಸ್ ಮಾಡ್ತಿದಾರ, ಚೇಂಜಸ್ ಮಾಡೋದ್ರ ಬಗ್ಗೆ ನನಗೂ ಏನ್ ತೊಂದರೆಗಳು ಅಂದ್ರೆ ಸರಿ ತಪ್ಪಲ್ಲ, ಹೇಳಿದ್ದೇನೋ ಮಾಡಿದ್ದೇನೋ ಅಂತಷ್ಟು. ಡಿಕಲನೈಸ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅವ್ರಿಗಿಂತ ಸ್ಟ್ರಾಂಗ್ ಆಗಿ ನಾವು ಲಾಗಳನ್ನ ಮಾಡ್ತಾ ಇದೀವಿ. ಸಚ್ ಆಸ್ ಅನ್ಲಾಫುಲ್ ಆಕ್ಟಿವಿಟೀಸ್ ಆಕ್ಟ್, ನಿಮ್ಗೆ ಗೊತ್ತು. ಸೊ ಅಂದ್ರೆ ಟೆರರಿಸಮ್ ಅಗೇನೆಸ್ಟ್ ಮತ್ತೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್. ಸೊ ಇದ್ರ ಅಂಡರ್ ಅಲ್ಲಿ ಏನ್ ಇತ್ತಲ್ಲ ಅದಕ್ಕಿಂತ ಹಾರ್ಶ್ ಆಗಿ ನಾವು ಈಗ BNS ಅಲ್ಲಿ ಹಾಕ್ತಾ ಇದೀವಿ. The legislative increase in the use of police or adjacent powers, including the other laws, is a continuation of colonial powers. ಖಂಡಿತವಾಗ್ಲೂ ಬ್ರಿಟಿಷ್ ಗಿಂತನೂ ಸ್ಟ್ರಾಂಗ್ ಆಗಿ ಆಗಿರುವಂತ ಲಾನೇ ಹೊರತು ಇದು ಡಿಕಲನೈಸೇಷನ್ ಅಲ್ಲ. ಆಮೇಲೆ ಯಾವಾಗ್ಲೂ ಯಾವುದೇ ಒಂದು ಪನಿಷ್ಮೆಂಟ್ ಉದ್ದೇಶ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ, ಯಾವಾಗ್ಲೂ ರಿಫಾರ್ಮ್. ಅದನ್ನ ಚೇಂಜ್ ಮಾಡ್ಬೇಕಪ್ಪ, ಅವ್ರನ್ನ ಬದಲಾವಣೆ ಮಾಡ್ಕೊಡ್ಬೇಕು, ಅವ್ರಿಗ ಉದ್ಧಾರ ಆಗೋ ತರ ಮಾಡ್ಬೇಕು. ಅದು ಪರ್ಪಸ್. ನೀವ್ ಈ ತರ ಹಾರ್ಶ್ ಮಾಡಿದ್ರೆ ಅದು ಯಾವತ್ತು ರಿವೆಂಜ್ ಆಗುತ್ತೆ ಹೊರತು ರಿಫಾರ್ಮ್ ಆಗಲ್ಲ. ಸೊ ಇದರಲ್ಲಿ ರಿಫಾರ್ಮ್ಗೆ ಸ್ಕೋಪೇ ಇಲ್ಲ. ವಿತೌಟ್ ಓಕೆ, the hope of decolonization will remain unfulfilled because the state has not indicated either now or earlier the willingness to audit and reimagine these essential instrumentalities of colonial power. So ಅದನ್ನ ಇಂಟ್ರೋಸ್ಪೆಕ್ಷನ್ ಮಾಡ್ಕೊಳಕ್ ರೆಡಿನೇ ಇಲ್ಲ. ಓಕೆ, ಆಮೇಲೆ ಓವರ್ ಕ್ರೌಡೆಡ್ ಪ್ರಿಸನ್ಸ್ ಕರೆಕ್ಟಾ? ಅದ್ರ ಇಂಪ್ಲಿಕೇಶನ್ ಏನು, ಪೊಲೀಸಿಂಗ್ ಏನು, ಇದ್ರ ಬಗ್ಗೆ ಏನು ತಲೆನೇ ಕೆಡಿಸ್ಕೊಂಡಿಲ್ಲ ನೀವು. ಅದು ಪ್ರಾಬ್ಲಮ್. ಹೋಗ್ಲಿ, ಅದನ್ನಾರು ಹೊಸದಾಗಿ ಅಡ್ರೆಸ್ ಮಾಡ್ತಾರ ಅಂತ ನೋಡಿದ್ರೆ ಅದು ಕೂಡ ಇಲ್ಲ. ನೆಕ್ಸ್ಟ್, ಈ ಚೇಂಜಸ್ ಅಲ್ಲಿ ಮತ್ತೊಂದು ಚೇಂಜ್ ಆಗಿ ಹೈಲೈಟ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ, ಸೊ ಇಟ್ ಅಥರೈಸಸ್ ಪೊಲೀಸ್ ಟು ಟೇಕ್ ಮೆಜರ್ಮೆಂಟ್ಸ್ ಆಫ್ ಕನ್ವಿಕ್ಟ್ಸ್ ಅಕ್ಯೂಸ್ಡ್ ಅಂಡ್ ಇವನ್ ದೋಸ್ ಟೇಕನ್ ಇನ್ ಟು ಕಸ್ಟಡಿ ಫಾರ್ ಪ್ರಿವೆಂಟೇಟಿವ್ ಡಿಟೆನ್ಷನ್. ತಪ್ಪು ಮಾಡದೆ ಇರೋರ್ನು ಅರೆಸ್ಟ್ ಮಾಡಕ್ಕೆ ಒಂದು ರೈಟ್ಸ್ ಇದೆ, ಗೊತ್ತಲ್ವಾ? ಗುಂಡಾ ಆಕ್ಟ್ ಪ್ರಿವೆಂಟ್. ಉದಾಹರಣೆ, ನಾಳೆ ಎಲೆಕ್ಷನ್ ನಲ್ಲಿ ಗಲಾಟೆ ಮಾಡ್ತಾರಂತೆ, ಮುಂಚೆ ಅರೆಸ್ಟ್ ಮಾಡಿ. ಅವ್ರು ಏನೋ ತಪ್ಪಿಲ್ಲ, ಅವ್ರಿಗೆ ಆಕ್ಚುಲಿ ತುಂಬಾ ಡಿಗ್ನಿಫೈಡ್ ಆಗಿ ನಡೆಸ್ಬೇಕು. ಬಟ್ ಅಂತವ್ರದ್ದು ಕೂಡ ಅವ್ರ ಮೆಜರ್ಮೆಂಟ್ಸ್, ಅವ್ರದ್ದು ಡೀಟೇಲ್ಸ್ ಎಲ್ಲದನ್ನು ತಗೊಳಕ್ ಅವಕಾಶ ಕೊಟ್ಟಿದ್ದಾರೆ. ವೈಲೇಷನ್, ಪ್ರೈವೇಸಿ ವೈಲೇಷನ್. ತಪ್ಪು ಮಾಡಿದವ್ರು ತಗೊಳಕ್ಕೆ 100 ಪರ್ಮಿಷನ್ ಬೇಕು. ಇವ್ರು ತಪ್ಪೇ ಮಾಡದೆ ಇರೋರ ಹತ್ರ ಕೂಡ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳಕ್ಕೆ ಆಕ್ಟ್ ಪರ್ಮಿಷನ್ ಕೊಡುತ್ತೆ. ಸೊ ಮತ್ತೆ ಇನ್ಕ್ರೀಸ್ ಸರ್ವಿಲೆನ್ಸ್ ಅಂಡ್ ಪಾಪ್ಯುಲೇಷನ್, ಅಂದ್ರೆ ಗೊತ್ತಲ್ವಾ ನಿಮ್ಗೆ, 30 ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಸೊ ಪೆಗಾಸಿಸ್ ನೆನಪಿದ್ಯಾ? ಸೊ ನಮ್ಮ ಸಿಟಿಸನ್ಸ್ ನಾವೇ ಟ್ರ್ಯಾಕ್ ಮಾಡೋದು, ಅಂದ್ರೆ ನಮ್ಮ ಸಿಟಿಸನ್ಸ್ ಮೇಲೆ ನಂಬಿಕೆ ಇಲ್ಲ, ಸಸ್ಪಿಷಿಯಸ್. ಓಕೆ, ಸೊ ಒಂದು ಐಡಿಯಾ ಬರ್ಬೇಕು, ಸಜೆಷನ್ ಕೊಡಕ್ಕೆ ಯೂಸ್ ಮಾಡ್ಕೋಬೇಕು. ಸೊ ನ್ಯಾರೇಟಿವ್ ಆಫ್ ಡೆವಲಪ್ಮೆಂಟ್ ಅಂಡ್ ಪಾಪ್ಯುಲಿಸಮ್ ನೀವೇ ಓದಿ. ಏನಿದೆ ಅಂದ್ರೆ, ಯಾವಾಗ್ಲೂ ಅಷ್ಟೇ, ಈಗ ಮೊನ್ನೆ ಕರ್ನಾಟಕದಲ್ಲಿ ಎಲೆಕ್ಷನ್ ಎಲ್ಲ ಆಗಿದ್ದು ಅದನ್ನ, ಈಗ ಎಲೆಕ್ಷನ್ಸ್ ಎಲ್ಲ ಪೆಂಡಿಂಗ್ ಇದಾವೆ. ಸೊ ಡೆವಲಪ್ಮೆಂಟ್ ವರ್ಸಸ್ ಪಾಪ್ಯುಲಿಸಮ್ ಯಾವ್ದು ಗೆಲ್ಲುತ್ತೆ? ಪಾಪ್ಯುಲಿಸಮ್ ಗೆಲ್ತಾ ಇದೆ, ಡೆವಲಪ್ಮೆಂಟ್ ಗೆಲ್ಲಬೇಕು. ನೋಡ್ರಪ್ಪ, ನಾವು ರೋಡ್ ಮಾಡಿದೀವಿ, ಸ್ಕೂಲ್ ಕನ್ಸ್ಟ್ರಕ್ಷನ್ ಮಾಡಿದೀವಿ, ಯೂನಿವರ್ಸಿಟಿ ಓಪನ್ ಮಾಡಿದೀವಿ, ಪಬ್ಲಿಕ್ ಪಾರ್ಕ್ಗಳು ಕೊಟ್ಟಿದೀವಿ, ಬಸ್ಗಳಿಗೆ ಆಡ್ ಮಾಡಿದೀವಿ, ಎಜುಕೇಶನ್ ಇಂಪ್ರೂವ್ ಮಾಡಿದೀವಿ, ಚಂದ್ರಯಾನ 2 ಮಾಡಿದೀವಿ, ಆದಿತ್ಯಯಾನ ಕಳಿಸಿದೀವಿ. ಅರ್ಥ ಆಗ್ತಿದೆಯಲ್ಲ? ಸೊ ಈ ತರದಕ್ಕೆ ವೋಟ್ ಬೀಳ್ಬೇಕು. ಡೆವಲಪ್ಮೆಂಟ್ ಆಕ್ಟಿವಿಟೀಸ್, ನಿಮ್ಮ ಲೈಫ್ ಇಂಪ್ರೂವ್ ಮಾಡಿದೀವಿ, ಎಜುಕೇಶನ್, ಹೆಲ್ತ್ ಇಂಪ್ರೂವ್ಮೆಂಟ್ ಆಗಿದೆ, ನಿಮ್ಗೆ ಏನ್ ಬೇಕು ಫೆಸಿಲಿಟೀಸ್ ಹೆಲ್ತ್ ಇಮಿಡಿಯೇಟ್ ಆಗಿ ಸಿಗಂಗ್ ಮಾಡಿದೀವಿ. ಸೊ ಇಂಥದಕ್ಕೆ ವೋಟ್ ಬೀಳ್ಬೇಕು. ಬಟ್ ವೋಟ್ ಯಾವ್ದಕ್ ಬೀಳುತ್ತೆ? ಪಾಪ್ಯುಲಿಸಮ್, ಪಾಪ್ಯುಲರ್ ಮೆಜರ್ಸ್. ಬನ್ನಿ, ಫ್ರೀ ಅಕ್ಕಿ ಕೊಡ್ತೀವಿ, ಫ್ರೀ ಗೋಧಿ ಕೊಡ್ತೀವಿ, ಫ್ರೀ ಬಸ್ ಕೊಡ್ತೀವಿ, ಫ್ರೀ
ಇಂಥದಕ್ಕೆ ಓಟ್ ಬೀಳ್ತಾ ಇದಾವೆ. ಸರಿ ತಪ್ಪು ಪ್ರಶ್ನೆ ಅಲ್ಲ. ಅಂದ್ರೆ ಸರ್ ಅದರಿಂದ ಯೂಸ್ ಇಲ್ವೇ ಇಲ್ವಾ? ಯೂಸ್ ಇದೆ. ಆದ್ರೆ there are two things. ನಾನು ನಿಮ್ಗೆ ಯಾವಾಗ ಹೇಳ್ತೀನಿ, ಏನು, ಡೋಂಟ್ ಗಿವ್ ಅ ಮ್ಯಾನ್ ಅ ಫಿಶ್, ಇನ್ಸ್ಟೆಡ್ ಟೀಚ್ ಹಿಮ್ ಹೌ ಟು ಫಿಶ್. ಅವನ್ಗ ಒಂದ್ ದಿವಸ ನೀವು ಕೊಟ್ರೆ ಊಟ ಮಾಡ್ತಾನೆ, ಮಲ್ಕೋತಾನೆ. ಹೆಂಗೆ ಫಿಶಿಂಗ್ ಮಾಡೋದು ಅಂದ್ರೆ ಬೆಳ್ಕೊಳ್ಳೋದು ಹೆಂಗೆ, ಫುಡ್ ಬೆಳೆಯೋದು ಹೆಂಗೆ ಅಂತ ಕೊಟ್ರೆ ಅವ್ನು ಯಾವತ್ತು ಸೆಲ್ಫ್ ಸಫಿಷಿಯಂಟ್. ಸೊ ನೀವು ಜಾಬ್ ಆಪರ್ಚುನಿಟಿ ಕೊಡಿ, ದುಡಿತಾನೆ, ದುಡ್ಡು ಬರುತ್ತೆ, ಮನೆ ಮಂದಿ ಎಲ್ಲ ಚೆನ್ನಾಗಿರ್ತಾರೆ. ನೀವೆಲ್ಲಾ ಫ್ರೀ ಆಗೇ ಕೊಡ್ತೀನಿ ಅಂತಂತಂದ್ರೆ ಸೊ ಅವನು ದುಡಿಯೋದಿಲ್ಲ. ಓಕೆ, ಸೊ ಅದ್ರೆ ಹೇಳ್ತಿರೋದು ಪಾಪ್ಯುಲಿಸ್ಟ್ ಮೆಜರ್ಸ್. ಈಗ ಎಲ್ಲಾ ಕಡೆಗೂ ಪಾಪ್ಯುಲರ್ ಆಗ್ಬಿಟ್ಟಿದೆ ಕರ್ನಾಟಕ ಮಾಡಲ್. ಎಲ್ಲಾ ಎಲೆಕ್ಷನ್ ಅಲ್ಲೂ ಅದೇ ಮಾಡಲ್. ಓಕೆ, ಸೊ ಡಿಸೀಸ್ ಗಳ ಬಗ್ಗೆ ಬಂದ್ರೆ ಯಾವಾಗ್ಲೂ ಓದಿ ಅಂತ ಹೇಳ್ತೀನಿ ನಾನು. ಸೊ ವರ್ಲ್ಡ್ ರಿಪೋರ್ಟೆಡ್ ಟ್ವೈಸ್ ಆಸ್ ಮೆನಿ ಕಾಲರಾ ಕೇಸಸ್ ಇನ್ 2022 ಕಂಪೇರ್ ಟು 21 ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿದೆ. ಸೊ ಆಬ್ವಿಯಸ್ಲಿ ಕಾಲರಾ ಯಾಕೆ ಸ್ಪ್ರೆಡ್ ಆಗುತ್ತೆ? ಏನಕ್ಕಾಗತ್ತೆ? ಸೊ ಮೇನ್ಲಿ ವಾಟರ್ ರಿಲೇಟೆಡ್, ಕಂಟಾಮಿನೇಟೆಡ್ ವಾಟರ್, ಸೊ ಅನ್ಹೈಜಿನಿಕ್ ಕಂಡೀಷನ್ಸ್ ಇಂದ ಆಕ್ಚುಲಿ ಕಾಲರಾ ಆಗುತ್ತೆ. ಸೊ ಡಾಟಾ ಪಾಯಿಂಟ್ ನಾನು ಯಾವಾಗ್ಲೂ ಹೇಳ್ತೀನಿ, ಈ ಡಾಟಾ ಪಾಯಿಂಟ್ ಗಳನ್ನ ಮಿಸ್ ಮಾಡ್ಕೋಬೇಡಿ. ಅಷ್ಟು ಓದಿ ಅಂತ ನಾನು ಹೇಳದೆ, ಸೆಲೆಕ್ಟೆಡ್ ಎತ್ಕೋಬೇಕು. ನಿಮ್ಗೆ ಆನ್ಸರ್ ಬರೆಯಕ್ಕೆ ಕಾಲರಾ ಅಂದ್ರೆ ಒಂದ್ 4 ಪಾಯಿಂಟ್ ಹೇಳಕ್ ಬರ್ಬೇಕು ನಿಮ್ಗೆ. ಮೋಸ್ಟ್ ಕಾಲರಾ ಕೇಸಸ್ ಕಂಟಿನ್ಯೂ ಟು ಬಿ ರಿಪೋರ್ಟೆಡ್ ಫ್ರಮ್ ಆಫ್ರಿಕಾ ಅಂಡ್ ಏಷ್ಯಾ, ವಿತ್ ಯುರೋಪ್ ಅಕೌಂಟಿಂಗ್ ಫ್ಯೂ ಇಂಪೋರ್ಟೆಡ್ ಕೇಸಸ್. ಇಂಪೋರ್ಟೆಡ್ ಕೇಸಸ್ ಅಂದ್ರೆ ಬೇರೆ ಕಡೆ ಆಗಿ ಅಲ್ಲಿ ಹೋಗಿ ಬಂದಿರೋದು, ಅಲ್ಲಿ ರಿಪೋರ್ಟ್ ಆಗಿರುತ್ತೆ. ಓಕೆ, ಸಿ 1989 ಇಂದ ತೋರಿಸ್ತಾ ಇದ್ದಾನೆ, ಕರೆಕ್ಟಾ? ಮಧ್ಯೆ ಕಡಿಮೆ ಆಗಿ ಮತ್ತೆ ಜಾಸ್ತಿ ಆಗಿದೆ, ಕಾಣಿಸ್ತಾ ಇದೆಯಾ? ರೈಟ್, 2022 ಅಂದ್ರೆ 20 ಅರೌಂಡ್ ಅಲ್ಲಿ 1989 2500 ಕಂಟ್ರೋಲ್ ಆಗಿ ಮತ್ತೆ ವಾಪಸ್ಸು ಪೀಕಿಗೆ ಹೋಗೋದನ್ನ ನಾವು ನೋಡ್ತಾ ಇದೀವಿ. ನೆಕ್ಸ್ಟ್ ಇಲ್ಲಿ ಎಲ್ಲಿ ಜಾಸ್ತಿ ಅಂತ ನೋಡಿ, ಇವೆಲ್ಲ ಡಾರ್ಕ್ ಇರೋದೆಲ್ಲ ಏಷ್ಯಾ, ತುಂಬಾ ಲೈಟ್ ಆಗಿರೋದೆಲ್ಲ ಅಮೆರಿಕ, ಓಕೆ, ಗ್ರೇ ಕಲರ್ ಇರೋದು ಯುರೋಪ್ ಅವನ್ನು. ಸೊ ಎನಿವೆ ಆಫ್ರಿಕಾ ಏಷ್ಯಾದಲ್ಲಿ ಜಾಸ್ತಿ ಇದೆ. ನೆಕ್ಸ್ಟ್ ಇಂಪೋರ್ಟೆಡ್ ಕಾಲರಾ ಕೇಸಸ್ ಕಾಣಿಸ್ತಾ ಇದೆಯಾ ಎಲ್ಲೆಲ್ಲಿದೆ ಅಂತ? ನೆಕ್ಸ್ಟ್ ಕೌಂಟಿಂಗ್ ಡೆತ್ಸ್ ಇನ್ ಇಂಡಿಯಾಸ್ ಪ್ರಿಸನ್ಸ್. ಓಕೆ, ಸೊ ಪ್ರಿಸನ್ ಬಗ್ಗೆನೂ ಕೂಡ ನಾವು ವರಿ ಮಾಡ್ಕೋಬೇಕು. ಯಾಕೆ ವರಿ ಮಾಡ್ಕೋಬೇಕು? ಏನ್ ಸರ್ ಅಪರಾಧ ಮಾಡಿ ಹೋಗಿರ್ತಾರಲ್ಲಿ, ಅವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು? ಏನಪ್ಪ? ಹ್ಯೂಮನ್ ರೈಟ್ಸ್ ಒಂದು. ಮತ್ತೆ ನಾನು ಹೇಳ್ತೀನಿ, ಮತ್ತೆ ಹೇಳ್ತೀನಿ, ದೇ ಆರ್ ದ ಪ್ಲೇಸಸ್ ಫಾರ್ ರಿಫಾರ್ಮ್ಸ್, ದೇ ಆರ್ ದ ಪ್ಲೇಸಸ್ ಫಾರ್ ಚೇಂಜಿಂಗ್ ಅ ಪರ್ಸನ್. ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೇಬೇಕು, ತುಂಬಾ ಇಂಪಾರ್ಟೆಂಟ್ ಅದು. ಅಲ್ಲಿ ಬದಲಾವಣೆ ಆಗಿ ಹೊರಗೆ ಮತ್ತೆ ಒಬ್ಬ ಒಳ್ಳೆ ಸಿಟಿಸನ್ ಆಗಿ ಹೊರಗೆ ಬರ್ಬೇಕು. ಸೊ ಹಂಗಾಗಿ ಎನಿವೆ ಕೌಂಟಿಂಗ್ ಡೆತ್ಸ್ ಇನ್ ಇಂಡಿಯಾಸ್ ಪ್ರಿಸನ್ಸ್ ತುಂಬಾ ಪ್ರಾಬ್ಲಮ್ಸ್ ಇದಾವೆ. ಇದು ಇವಾಗೆಲ್ಲ, ಬ್ರಿಟಿಷ್ ಟೈಮ್ ಅಲ್ಲಿ ಪ್ರಿಸನ್ಸ್ ಅಗೇನ್ ಅಷ್ಟು ನಿಮ್ಗೆ ಗೊತ್ತಿದೆ. ಯಾರು ಭಗತ್ ಸಿಂಗ್ ಅವರೆಲ್ಲ ಫೈಟ್ ಮಾಡಿದ್ರು, ಕೊನೆಗೆ ಜತಿನ್ ದಾಸ್ ಡೆತ್ ಕೂಡ ಆಗತ್ತೆ. ಡೆತ್ ಆಗೋದು ಯಾವ ವಿಚಾರಕ್ಕೆ? ಪ್ರಿಸನ್ ರಿಫಾರ್ಮ್ಸ್ಗೋಸ್ಕರ. ಇವ್ರಿಗೆಲ್ಲ ಎಂತ ಊಟ ಕೊಡ್ತಾ ಇರ್ತಾರೆ ಅಂದ್ರೆ, ಸೊ ಕಂಪ್ಲೀಟ್ ಕೊಳ್ತೋಗಿರೋದು, ಹಾಳಾಗಿರೋದು, ಇಲಿಗಳು ಅಡ್ಡಾಡ್ತಾ ಇರುತ್ತೆ, ಜಿರ್ಲೆ ಅಡ್ಡಾಡ್ತಾ ಇರುತ್ತೆ, ಹೈಜೀನ್ ಇರೋದಿಲ್ಲ ಅಂತದ್ರಲ್ಲೇ ಫುಡ್ ಕುಕ್ ಮಾಡಿ ಹಾಕ್ತಾ ಇರ್ತಾರೆ, ಬೇಕಾದ್ರೆ ತಿನ್ರಿ ಬೇಡ. ಸೊ ನಾವು ಡಿಗ್ನಿಟಿ ಹಾರ್ಮ್ ಮಾಡ್ಕೊಂಡಂಗ ಅಂತ ತಿಂದ್ರೆ. ಒಳ್ಳೆ ಫುಡ್ ಕೊಡ್ತೀರಾ ಅಂತಂದ್ರೆ ಅದು ಮತ್ತೆ ಅದೇ ಯಾರೋ ಬ್ರಿಟಿಷ್ ಅರೆಸ್ಟ್ ಆಗಿರೋ ಅಂತವ್ರಿಗೆಲ್ಲ ನೀಟಾಗಿ ಒಳ್ಳೆ ಫುಡ್. ಸೊ ಇದು ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಫಾಸ್ಟಿಂಗ್ ಶುರು ಮಾಡ್ತಾರೆ. 4ನೇ ದಿವಸ ಜತಿನ್ ದಾಸ್ ಡೆತ್ ಆಗುತ್ತೆ. ಸೊ ದೆನ್
ಗೌರ್ಮೆಂಟ್ ರಿಫಾರ್ಮ್ ಮಾಡುತ್ತೆ, ನೀಟಾಗಿ ಎಲ್ಲ ಕ್ಲೀನ್ ಆಗಿ ಫುಡ್ ನ ಸಪ್ಲೈ ಮಾಡ್ಬೇಕು ಅವ್ರಿಗೆ ಅಂತ ಹೇಳ್ಬಿಟ್ಟು. ಸೊ ಡಿಗ್ನಿಟಿ ಅನ್ನೋದು ಬರೀ ಹೊರಗಡೆ ಇರೋದು, ಎಲ್ಲಾ ಕಡೆಗೂ ಇರುತ್ತೆ. ಸೊ ಊಟದಲ್ಲೂ ಇರುತ್ತೆ. ಸೊ ಅದನ್ನ ಓಕೆ. ಹೌ ಡಸ್ ದ ಅಫಿಷಿಯಲ್ ಪ್ರಿಸನ್ ಸ್ಟಾಟಿಸ್ಟಿಕ್ಸ್ ಇಂಡಿಯಾ ರಿಪೋರ್ಟ್ ಲೇಬಲ್ ನ್ಯಾಚುರಲ್ ಅಂಡ್ unnatural deaths? Why do courts and experts think this classification is vague? Is the lack of space in prison facilities one of the leading factors for custodial deaths? ಸೊ ನ್ಯಾಚುರಲಿ ಡೆತ್ ಆಗೋಂತ ಒಂದಿಷ್ಟು ಇರ್ತವೆ, ಅನ್ಯಾಚುರಲ್ ಡೆತ್ ಕೂಡ ತುಂಬಾ ಇರ್ತವೆ ಪ್ರಿಸನ್ಸ್ ಅಲ್ಲಿ. ಸೊ ಅದನ್ನ ಕೆಟಗರೈಸೇಷನ್ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ಅನ್ಯಾಚುರಲ್ ಯಾರು ತೋರ್ಸಕ್ ಇಷ್ಟಪಡಲ್ಲ. ಇಲ್ಲಿ ನೋಡಿ, ನ್ಯಾಚುರಲ್ ಡೆತ್ ಮ್ಯಾಪ್ ಪ್ರತಿ ಸ್ಟೇಟ್ ಅಲ್ಲೂ ಕೊಟ್ಟಿದ್ದಾರೆ. ಉದಾಹರಣೆಗೆ ಕರ್ನಾಟಕ 58. ಅನ್ಯಾಚುರಲ್ ಡೆತ್ ಮ್ಯಾಪ್ ಅನ್ಅವಾಯ್ಡಬಲ್ ಇರೋದು ಮಾತ್ರ ಅವ್ರು ಆಕ್ಚುಲಿ ಅನ್ಯಾಚುರಲ್ ಅಂತ ತೋರಿಸ್ತಾರೆ. ಅರ್ಥ ಆಯ್ತಾ? ಇಲ್ಲಿ ನ್ಯಾಚುರಲ್ ಅಂತ 58 ತೋರಿಸಿದ್ರೆ ಅದ್ರಲ್ಲಿ ಬೇಕಾದಷ್ಟು ಕೇಸ್ಗಳು ಅನ್ಯಾಚುರಲ್ ಇರ್ತವೆ. ಏನ್ ಗೊತ್ತಾ, ನ್ಯಾಯ ದುಡ್ಡಿದ್ದವ್ರಿಗೆ ಮಾತ್ರ. ನೀವು ಸಣ್ಣ ಪುಟ್ಟ ಬೇಕಾದಷ್ಟು ಕಸ್ಟೋಡಿಯಲ್ ಡೆತ್ಗಳಾಗ್ತವೆ, ಅವು ಯಾವ್ದು ರಿಪೋರ್ಟ್ ಆಗೋದೇ ಇಲ್ಲ. ಯಾಕಂದ್ರೆ ದೊಡ್ಡದವ್ರಾದ್ರೆ ದೊಡ್ಡ ಕ್ವಶನ್ ಮಾಡುತ್ತೆ ಮೀಡಿಯಾ. ಸಣ್ಣ ಪುಟ್ಟದ್ದು ಆದ್ರೆ ಅವೆಲ್ಲ ತಲೆಗೆ ಕೆಡಿಸ್ಕೊಳಲ್ಲ. ಬೇಕಾದಷ್ಟು ಸಣ್ಣ ಪುಟ್ಟ ಕಳ್ತನ ಮಾಡಿರೋರು ಕಸ್ಟೋಡಿಯಲ್ ಡೆತ್ ಫೇಸ್ ಮಾಡ್ತಾರೆ. ಓಕೆ. ಸೊ ಅನ್ಯಾಚುರಲ್ ಡೆತ್ಗಳು ಜಾಸ್ತಿ ಇದ್ರು ಕೂಡ ರಿಪೋರ್ಟ್ ಆಗಲ್ಲ. ಸೊ ಸುಪ್ರೀಂ ಕೋರ್ಟ್ ಕಮಿಟಿ ಆನ್ ಪ್ರಿಸನ್ ರಿಫಾರ್ಮ್ಸ್ ಫೌಂಡ್ ಸುಸೈಡ್ ಟು ಬಿ ದ ಲೀಡಿಂಗ್ ಕಾಸ್ ಆಫ್ ದ ಅನ್ಯಾಚುರಲ್ ಡೆತ್ಸ್. ಸೊ ಇದರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ರೀಸನ್ ಇಸ್ ಸುಸೈಡ್ಸ್. ಸೊ ಯೂಶಲಿ ಅವ್ರಿಗೆ ಯಾವುದೇ ರೀತಿ ಸುಸೈಡ್ ಮಾಡ್ಕೊಳಕ್ಕೆ ಏನೂ ಸಿಗ್ಬಾರ್ದು, ಆ ತರ ಮಾಡಿರ್ತಾರೆ ಪ್ರಿಸನ್ಸ್. ಸ್ಟಿಲ್ ಎಲ್ಲೋ ಏನೋ ಹುಡುಕೊಂಡ್ ಬರ್ತಾರ, ಹ್ಯಾಂಗ್ ಮಾಡ್ಕೊಂಡ್ರು ನಾವು ನೋಡ್ತೀವಿ. ಓಕೆ. ಅನ್ಯಾಚುರಲ್ ಡೆತ್ಸ್ ಫಾರ್ ಎಕ್ಸಾಂಪಲ್ ನಿರ್ಭಯ ಕೇಸ್ ಇದ್ರಲ್ಲಿ, ಸೊ ಎಲ್ಲೋ ಬೆಲ್ಟ್ ಹುಡ್ಕೊಂಡ್ ಬಂದ್ಬಿಟ್ಟು ಅವನು ಹ್ಯಾಂಗ್ ಮಾಡ್ಕೊಂಡು ಸತ್ತು ಒಬ್ಬನು. ಸೊ ಸೈಕಾಲಜಿಕಲ್ ಕಂಡೀಷನ್ ತುಂಬಾ ವರ್ಸ್ಟ್ ಇರುತ್ತೆ. ಅದೇ ಎಸ್ಪೆಷಲಿ ಈ ಏನೋ ಡೆತ್ ಸೆಂಟೆನ್ಸ್ ಕೊಟ್ಟಿರ್ತಾರಲ್ಲ ಅವ್ರದ್ದು ವರ್ಸ್ಟ್ ಅದು. ಬೇರೆ ಪನಿಷ್ಮೆಂಟ್ ಹೆಂಗೋ ಅಡ್ಜಸ್ಟ್ ಮೆಂಟಲಿ ಫಿಕ್ಸ್ ಮಾಡ್ಕೋತಾರೆ, ಹಿಂಗ್ ಬದುಕ್ಬೇಕು ಅಂತ, ನನ್ ಸಾಯ್ಬೇಕು ನನ್ ಹ್ಯಾಂಗ್ ಮಾಡ್ತಾರೆ ಅನ್ನೋದಿದೆ ಅಲ್ಲ. ಹ್ಯಾಂಗ್ ಮಾಡೋರು ಇರ್ತಾರೆ, ಅದಕ್ಕಿಂತ ಮುಂಚೆ ಅವ್ರು ಸೂಸೈಡ್ ಮಾಡ್ಕೊ ತಡ್ಕೊಳಕ್ ಸಾಧ್ಯ ಆಗಲ್ಲ. ಅದು ಅಕ್ಸೆಪ್ಟ್ ಮಾಡೋದೇ ಕಷ್ಟ. ನನ್ ಹ್ಯಾಂಗ್ ನಾನು ಸಾಯ್ತೀನಿ ಅಂತ ಮುಂಚೆ ಗೊತ್ತಾಗೋದಿದೆಯಲ್ಲ, ತುಂಬಾ ವರ್ಷ. ಓಕೆ. ರಾಜೀವ್ ಗಾಂಧಿ ಕೇಸಲ್ಲಿ ಅವನು ಪೆರು ಅವನ ಹೆಸರೇನದು, ಪೆರುವರಿಯನ್ ಏನೋ ಇದೆಲ್ಲ, ಅವನನ್ನ ರಿಲೀಸ್ ಮಾಡಿದ್ರು, ಡೆತ್ ಪೆನಾಲ್ಟಿ ಕೊಟ್ಟಿದ್ರು. ಏನಕ್ಕೆ ರಿಲೀಸ್ ಮಾಡಿದ್ರು ಹೇಳಿ? ಡೆತ್ ಇದೆ ಅಂತ ಅವ್ನು ಆಕ್ಚುಲಿ ನೀವು ಒಂದ್ಸರಿ ಹೆಂಗ್ ಮಾಡಕ ಆರ್ಡರ್ ಕೊಟ್ಟಿದ್ರಿ, ಅವನು ಡೆತ್ ಇದೆ ಅನ್ಕೊಂಡೆ 20-30 ವರ್ಷ ಕಳೆದ್ಬಿಟ್ಟಿದ್ದಾನೆ. ಮೆಂಟಲಿ ಅವನು ಫುಲ್ಲು ಅದು 100 ಸರಿ ಡೆತ್ ಆದಂಗ. ಆ ಪನಿಷ್ಮೆಂಟ್ ಗಿಂತ ಇನ್ನೊಂದು ದೊಡ್ಡ ಪನಿಷ್ಮೆಂಟ್ ಇರಕ್ ಸಾಧ್ಯನೇ ಇಲ್ಲ. ಅದು ಡಿಲೇ, ಅಂದ್ರ ಸ್ಟೇಟ್ ಕಡೆಯಿಂದ ಆಗಿರೋ ತಪ್ಪದು. ಅವನಿಗೆ ಕೊಡ್ಬೇಕಾಗಿರೋ ಪನಿಷ್ಮೆಂಟ್ ಗಿಂತ 1000 ಪಟ್ಟು ಕೊಟ್ಬಿಟ್ಟಿದ್ದೀರಾ, ಮೆಂಟಲ್ ಇದನ್ನ ಬಿಟ್ಬಿಡಿ ಅಂತ. ಹಂಗ. ಸೊ unnatural death includes suicide, hanging, poisoning, self-inflicted injury, drug overdose, ಅದಕ್ಕೆ ಕರೆಂಟ್ ಕೊಟ್ಟೆಲ್ಲ ಇದು ಮಾಡ್ತಾರಲ್ಲ, ಅಥವಾ ಯಾವ್ದು ಇದರಲ್ಲಿ ವೈರ್ಗಳನ್ನ ಹಿಡಿದ್ಬಿಟ್ಟು ಸಾಯೋದು, ಏನೋ ಒಟ್ಟು ಬೇರೆ ಬೇರೆ ಮೆಥಡ್ಗಳನ್ನ ಯೂಸ್ ಮಾಡ್ಕೊಂಡಿರ್ತಾರೆ. ಅಂಡ್ ಡೆತ್ ಡ್ಯೂ ಟು ಇನ್ಮೇಟ್ಸ್ ಅಸಾಲ್ಟ್, ಅವ್ರವ್ರೆ ಹೊಡೆದಾಡ್ಕೊಂಡು, ನೆಗ್ಲಿಜೆನ್ಸ್ ಆರ್ ಎಕ್ಸೆಸಸ್ ಅಂಡ್ ಆಕ್ಸಿಡೆಂಟಲ್ ಡೆತ್ಸ್ ಲೈಕ್ ನ್ಯಾಚುರಲ್ ಕೆಲಾಮಿಟೀಸ್, ಅರ್ಥ್ಕ್ವೇಕ್, ಸ್ನೇಕ್ ಬೈಟು, ಆಕ್ಸಿಡೆಂಟಲ್ ಫಾಲು, ಬರ್ನು, ಆಲ್ಕೋಹಾಲ್, ಇವೆಲ್ಲವೂ ಕೂಡ ತುಂಬಾ ಡೇಂಜರಸ್. ನಿಮ್ ಗೊತ್ತಿರ್ಬೇಕು. ಒಂದು ಕೇಸ್ ಸ್ಟಡಿ ನಾನು ಎಥಿಕ್ಸ್ ಅಲ್ಲಿ ಕೇಳಿದಾಗ, ಪ್ರಿಸನರ್ಸ್ ಲಾಕ್ ಆಗಿರ್ತಾರೆ, ಬೇರೆಯವರೆಲ್ಲ ಫ್ಲಡ್ ಆಗಿರುತ್ತೆ, ಪ್ರಿಸನರ್ಸ್ ಲಾಕ್ ಆಗಿರ್ತಾರೆ, ಮಕ್ಕಳು ಲಾಕ್ ಆಗಿರ್ತಾರೆ, ಹಾಸ್ಪಿಟಲ್ ಇರ್ತಾರೆ. ಓಕೆ. ಯಾರನ್ನ ನೀವು ಪ್ರೊಟೆಕ್ಟ್ ಮಾಡ್ತೀರಿ ಅಂದಾಗ ಎಲ್ಲಾರು ಇಗ್ನೋರ್ ಮಾಡೋದು ಪ್ರಿಸನರ್ಸ್ ನ, ಅಲ್ಲಿ ಫೇಲ್ ಆಗ್ಬಿಡ್ತೀರಾ ನೀವು. ಸರ್, ಎಲ್ಲರಿಗಿಂತ ಟಫ್ ಟೈಮ್ ಇರೋದು ಪ್ರಿಸನರ್ಸ್ಗೆ, ಲಾಕ್ ಆಗಿರ್ತಾರೆ. ಬೇರೆಯವ್ರಿಗೆ ಆಪ್ಷನ್ ಇದೆ ತಪ್ಸ್ಕೊಂಡು ಹೋಗಕ್ಕೆ, ಇವ್ರಿಗೆ ಲಾಕ್ ಆಗಿರುತ್ತೆ. ಸೊ ಫ್ಲಡ್ ಗೇಟ್ ಆಯ್ತು, ಲ್ಯಾಂಡ್ ಸ್ಲೈಡ್ ಆಯ್ತು, ಒಳಗೆ ಸತ್ತೆ ಹೋಗ್ತಾರೆ. ಸೊ ಅವ್ರನ್ನ ಪ್ರೊಟೆಕ್ಟ್ ಮಾಡಕ್ ನೀವು ಯೋಚನೆ ಮಾಡಿದ್ರೆ ದಟ್ ಶೋಸ್ ದಟ್ ಯುವರ್ ಹ್ಯುಮ್ಯಾನಿಟಿ. ಬಿಡಿ ಸರ್, ತಪ್ಪು ಮಾಡಿದ್ರು, ಎಲ್ಲರೂ ತಪ್ಪು ಮಾಡಿದವ್ರು ಇರಲ್ಲ ಅಲ್ಲಿ, ನಿಮ್ಗೆ ಗೊತ್ತು. ಓಕೆ. ದ ಲೈಟ್ ಆಫ್ ದ ರೈಸಿಂಗ್ ಸುಸೈಡ್ ಕೇಸ್, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಓಕೆ. ಸೊ ಸೂಸೈಡ್ಸ್ 2 ತರ ಇದೆ, ಮೆಡಿಕಲ್ ಮತ್ತೆ ಮೆಂಟಲ್ ಹೆಲ್ತ್ ಇಶ್ಯೂ, 2 ಕಾರಣದಿಂದನೂ ಕೂಡ ಆಗತ್ತೆ ಅಂತ.
ಓಕೆ. ಸೊ ಒಂದೆರಡು ಡಾಟಾನ ಎತ್ಕೊಳ್ಳಿ, ಕರ್ನಾಟಕದ್ದೇ ಎತ್ಕೊಳ್ಳಿ. ನಂಬರ್ಸ್ ಬೇಕು, ನಂಬರ್ಸ್ ಇಲ್ಲದೆ ಆ ಪಾಯಿಂಟ್ ಬರೆಯಕ್ಕಾಗಲ್ಲ. ದೇರ್ ಆರ್, ಅರ್ಥ ಆಗುತ್ತಲ್ಲ, ಇನ್ 1 year ಅರೌಂಡ್ 8 suicidal deaths ಇನ್ ಕರ್ನಾಟಕ ವಿಚ್ ಆರ್ ಅನ್ಯಾಚುರಲ್. ಅರ್ಥ ಆಗತ್ತಾ? ಸೊ ಈ ತರ ಓದಿದನ, ಕಷ್ಟ ಏನಿಲ್ಲ ಇದ್ರಲ್ಲಿ. ನೋಡಿಲ್ಲಿ ನಿಮ್ಗೆ ಈ ತರ ಸಿಗುತ್ತೆ ಓದಿದಾಗ. ಸೊ ನೋಡಿಲ್ಲಿ 96 ಅಲ್ಲಿ ಒಂದು ಜಡ್ಜ್ಮೆಂಟ್ ಕೊಡುತ್ತೆ ಸುಪ್ರೀಂ ಕೋರ್ಟ್. ಸೋಷಿಯಲ್ ಆಬ್ಲಿಗೇಷನ್ ಟುವರ್ಡ್ಸ್ ಪ್ರಿಸನರ್ಸ್ ಹೆಲ್ತ್. ಅವರ ಹೆಲ್ತ್ ಸೋಷಿಯಲ್ ಆಬ್ಲಿಗೇಷನ್, ಅವ್ರ ಹೆಲ್ತ್ ಚೆನ್ನಾಗಿರ್ಬೇಕು. ನೋಟಿಂಗ್ ದಟ್ ದೇ ಸಫರ್ ಫ್ರಮ್ ಡಬಲ್ ಹ್ಯಾಂಡಿಕ್ಯಾಪ್. ಫಸ್ಟ್, ದ ಪ್ರಿಸನರ್ಸ್ ಡು ನಾಟ್ ಎಂಜಾಯ್ ಆಕ್ಸೆಸ್ ಟು ಮೆಡಿಕಲ್ ಎಕ್ಸ್ಪರ್ಟೈಸ್. ಬೇರೆಯವ್ರಿಗಾದ್ರೆ ಆಪ್ಷನ್ ಇದೆ, ನಿಮ್ದು ಬೇಕಾಗಿರೋ ಡಾಕ್ಟರ್ ಹತ್ರ ಹೋಗ್ತೀರಾ, ಅಲ್ಲ ಆಪ್ಷನ್ ಇಲ್ಲ. ಅವರು ಅಲ್ಲಿ ಏನಿರುತ್ತೆ ಅದನ್ನ ಯೂಸ್ ಮಾಡ್ಕೋಬೇಕು. ಓಕೆ. ಅಂಡ್ ನೋ ಫಿಸಿಷಿಯನ್ ಆಫ್ ಚಾಯ್ಸ್, ನೋ ಸೆಕೆಂಡ್ ಒಪಿನಿಯನ್ಸ್ ಇಫ್ ಎನಿ ಸ್ಪೆಷಲಿಸ್ಟ್. ರೇರೆಸ್ಟ್ ಯಾರೋ ತುಂಬಾ VIP ಗಳಿಗೆ ಸಿಗ್ಬೋದು. ಎರಡನೇದು, ಬಿಕಾಸ್ ಆಫ್ ದ ಕಂಡೀಷನ್ಸ್ ಆಫ್ ದೇರ್ ಇನ್ಕಾರ್ಸರೇಷನ್ ಇನ್ಮೇಟ್ಸ್ ಆರ್ ಎಕ್ಸ್ಪೋಸ್ ಟು ಮೋರ್ ಹೆಲ್ತ್ ಹಜಾರ್ಡ್ಸ್ ದನ್ ಫ್ರೀ ಸಿಟಿಸನ್ಸ್. ಅದು ಒಂದು. ಪಕ್ಕದಲ್ಲಿ ಇದ್ದವ್ರಿಗೆ ಹಬ್ಬೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿನ್ನ ಹೆಲ್ತ್ ಪ್ರಾಬ್ಲಮ್ ಪಕ್ಕದವನಿಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಕ್ಲೋಸ್ಡ್ ಎನ್ವೈರನ್ಮೆಂಟ್ ಅಲ್ಲಿ ಇರ್ತದೆ. ಸೊ ಎರಡು ಕಾರಣಕ್ಕೆ ಸೋಷಿಯಲ್ ಆಬ್ಲಿಗೇಷನ್ ಅದು ಅಂತ ಹೇಳ್ತಾರೆ. ಸೊ ಈ ತರ ಪಾಯಿಂಟ್ಸ್ ನಿಮ್ ಸುಮ್ನೆ ಎಲ್ಲೆಲ್ಲ ಸಿಕ್ಕಲ್ಲ. ದೇ ಆರ್ ಡಬಲ್ ಹ್ಯಾಂಡಿಕ್ಯಾಪ್ಸ್. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹೇಳುತ್ತೆ, ಬರಿಬೇಕು, ಇದನ್ನ ಬರ್ದ್ ಇಟ್ಕೋಬೇಕು, ಆನ್ಸರ್ ಎಲ್ಲ ಹಾಕ್ತೀನಿ ನಾನು ಅಂತ. ಅರ್ಥ ಆಗತ್ತಾ? ಇನ್ನೊಂದು, ಮಾಡೆಲ್ ಪ್ರಿಸನ್ ಮ್ಯಾನ್ಯುಯಲ್ ಆಫ್ 2016, ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ 2017 ಔಟ್ಲೈನ್ ದ ಇನ್ಮೇಟ್ಸ್ ರೈಟ್ ಟು ಹೆಲ್ತ್ ಕೇರ್. ಜೊತೆಗಿದ್ದವ್ರ ಹೆಲ್ತ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೈಲೈಟ್ ಮಾಡುತ್ತೆ. ವಿಚ್ ಇನ್ಕ್ಲೂಡ್ಸ್ ಅಡಿಕ್ವೇಟ್ ಇನ್ವೆಸ್ಟ್ಮೆಂಟ್ ಇನ್ ಹೆಲ್ತ್ ಕೇರ್ ಫೆಸಿಲಿಟಿ, ಸೆಟ್ಟಿಂಗ್ ಅಪ್ ಮೆಂಟಲ್ ಹೆಲ್ತ್ ಯೂನಿಟ್ಸ್, ಟ್ರೈನಿಂಗ್ ಆಫೀಸರ್ಸ್ ಟು ಪ್ರೊವೈಡ್ ಬೇಸಿಕ್ ಅಂಡ್ ಎಮರ್ಜೆನ್ಸಿ ಕೇರ್, ಅಂಡ್ ಫಾರ್ಮುಲೇಟಿಂಗ್ ಸೂಸೈಡ್ ಪ್ರಿವೆನ್ಷನ್ ಪ್ರೋಗ್ರಾಮ್ಸ್. ಇವನ್ನೆಲ್ಲ ಮಾಡ್ಕೊಡ್ಬೇಕು ಅಂತ. ಅದೊಂದು ಫೇಮಸ್ ಕೇಸ್ ಆಗಿತ್ತಲ್ಲ, ನೆನಪಿದೆಯಾ? ಅವರು ಔಷಧಿ ಕುಡಿಯಕ್ಕೆ ಸ್ಟ್ರಾ ಬೇಕು ಅಂತ ಕೊಟ್ಟಿರ್ಲಿಲ್ಲ. ಯಾಕೆ ಅಂತಂದ್ರೆ ಆಲ್ಝೈಮರ್ ಡಿಸೀಸ್ ಇಂದ ಸಫರ್ ಆಗ್ತಾ ಇದ್ರು, ಕೈ ಎಲ್ಲ ಶೇಕ್ ಆಗುತ್ತೆ, ನಡುಗುತ್ತೆ. ಸೊ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಕ್ ಆಗಲ್ಲ ಅನ್ನೋ ಲೆಕ್ಕದಲ್ಲಿ ರಿಜೆಕ್ಟ್ ಮಾಡಿದ್ರು. ಸ್ಪೆಷಲ್ ಅಲ್ಲ, ಡಿಗ್ನಿಫೈಡ್. 4 ಜನದ ಮುಂದೆ ಔಷಧಿ ಕುಡಿಬೇಕಾದ್ರೆ ಚೆಲ್ಕೊಂಡು ಅದೊಂಥರ ಹ್ಯುಮಿಲಿಯೇಷನ್. ಸೊ ಅದನ್ನ ಅದು ಅಂದ್ರೆ ಸಾರಿ ಪಾರ್ಕಿನ್ಸನ್ ಡಿಸೀಸ್ ಇದ್ ಪರ್ಸನ್ ನನ್ಗೆ ಸ್ಟ್ರಾ ಬೇಕು ಅಂತ ಕೇಳಿದ್ರೆ ಎಲ್ಲ ಇಲ್ಲಿ ಲಕ್ಸುರಿಯಸ್ ಥಿಂಗ್ಸ್ ಗಳೆಲ್ಲ ಇಲ್ಲ. ಲಕ್ಸುರಿ ಪ್ರಶ್ನೆ ಅಲ್ಲ, ಅದು ನೀಡ್. ಅದು ನೋಡಿ. ಇನ್ನೊಂದಿದೆ ರೆಕಮೆಂಡೇಶನ್ ಅಲ್ಲಿ, ಅಡಿಕ್ವೇಟ್ ನಂಬರ್ ಆಫ್ ಟೆಲಿಫೋನ್ಸ್, ಅವ್ರಿಗೆ ಮಾತಾಡಕ್ ಅವಕಾಶ ಕೊಡಿ ಅಂತ, ವಿತ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ. ಸೊ ಜಜ್ಮೆಂಟ್ಸ್. ಸೊ ಇದೆಲ್ಲ ಯಾಕೆ ಇದನ್ನ ಅರ್ಥ ಮಾಡ್ಕೋಬೇಕು ನೀವು ಅಂದ್ರೆ, ಎಲ್ಲಾರು ಹೆಂಗೆ ಅಂದ್ರೆ ಅವ್ರಿಗೆ ಯಾಕೆ ಸರ್ ಬೆನಿಫಿಟ್ ಕೊಡ್ಬೇಕು, ಅವ್ರಿಗೆ ಯಾಕೆ ಫೆಸಿಲಿಟೀಸ್ ಕೊಡ್ಬೇಕು, ಅವ್ರಿಗೆ ಯಾಕೆ ಇವೆಲ್ಲ ಕೊಡ್ಬೇಕು ಅಂತ. ಯಾಕೆ ಕೊಡ್ಬೇಕು? ನೀವು ಅವ್ರ ರೈಟ್ ಮಾತ್ರ ಕಿತ್ಕೋತಾ ಇಲ್ಲ. ಅದಕ್ಕೂ ಅವನ್ಗೊಂದ್ ಮಗು ಇರುತ್ತಪ್ಪ, ಫಾದರ್ ಜೊತೆ ಮಾತಾಡಕ್ ರೈಟ್ಸ್ ಅನ್ನ ಕಿತ್ಕೊಳಕ್ ನಿಮಗೇನ್ ಹಾಕಿದೆ? ಆಲ್ವೇಸ್ ಥಿಂಕ್ ಫ್ರಮ್ ಅದರ್ ಪರ್ಸ್ಪೆಕ್ಟಿವ್. ಇಲ್ಲಾಂದ್ರೆ ನಿಮ್ಮ ಆನ್ಸರ್ ಕ್ವಾಲಿಟಿ ಬರಕ್ ಸಾಧ್ಯ ಇಲ್ಲ. ನಿಮ್ಮ ಪರ್ಸನಾಲಿಟಿ ಚೇಂಜ್ ಆದ್ರೆ ಬರುತ್ತದ ಆನ್ಸರ್ ಅಲ್ಲಿ. ನೀವೇ ಅವ್ನ್ ಏನ್ರಿ ಡಕಾಯ್ತ ಗುಂಡ, ಅವ್ನಿಗೆ ಏನ್ ಕೊಡ್ಬೇಕು ಫೋನ್ ಮಾಡಿ? ಅವ್ನಿಗೆ ಅಂತ ಒಂದು ಹೆಂಡತಿ ಇರ್ತಾಳೆ. ಆ ಫ್ಯಾಮಿಲಿ ಬಾಂಡಿಂಗ್ ಹಾಳು ಮಾಡಕ್ ನಿಮಗೇನ್ ರೈಟ್ಸ್ ಇದೆ? ಅವ್ನು ಹೊರಗಡೆ ಇದ್ರೆ ಏನ್ ತಪ್ಪು ಮಾಡ್ಬೋದು, ಅವ್ನ ಒಳಗ್ ಲಾಕ್ ಮಾಡಿದೀರ. ಆದ್ರೆ ಅವನ್ ಕಡೆಯಿಂದ ಬಿಡಿ, ಸೋಷಿಯಲ್ ಬಾಂಡಿಂಗ್ ಅವ್ನಿಗೆ ಬೇಕಾಗಿದೆ. ಅವನ ಫ್ಯಾಮಿಲಿ, ಅವನ ಮೇಲೆ ಡಿಪೆಂಡೆಂಟ್ ಇದ್ದವ್ರು ಎಷ್ಟು ಸರ್ ಮಾತಾಡಕ್ ಅವಕಾಶ ಕೊಡೋದು ಆ ಮಗುವಿನ ರೈಟ್ ಅದು. ಸೊ ಅದನ್ನೇ friends and family judgments also note that prisoners should be allowed to access newspapers or periodicals to reduce the feeling of isolation, possibility of harmful activity. Authorities have denied such literature including PG Woodhouse book to go to. Okay, ಅಂದ್ರೆ ಸೆಕ್ಯೂರಿಟಿ ರಿಸ್ಕ್ ಇಂದ ನಾವ್ ಇಂಥವೆಲ್ಲ ಕೊಡೋಕಿಲ್ಲ ಅಂತಂದು ಅಂದ್ರೆ ಅದಂತ ಹಾಗೆ ಆಗುತ್ತೆ. ಸರಿ, ನಾವ್ ತುಂಬಾ ಲಿಬರಲ್ ಆಗಿ ಮಾತಾಡ್ಬೋದು, ಅಲ್ಲಿ ರಿಯಾಲಿಟಿ ಬೇರೆನೆ. ನೀವು ಇನ್ನೇನೋ ಕೊಡೋ ಅಷ್ಟೊತ್ತಿಗೆ ಅವ್ರು ಇನ್ನೇನೋ ಪ್ಲಾಸ್ ಸ್ಕೆಚ್ ಆಗ್ತಾ ಇರ್ತಾರೆ. ನೀವು ಫ್ಯಾಮಿಲಿ ಜೊತೆ ಮಾತಾಡ್ಲಿ ಅಂತ ಕೊಟ್ರೆ ಅವ್ರು ಮರ್ಡರ್ ಸ್ಕೆಚ್ ಆಗ್ತಾ ಇರ್ತಾರೆ ಫೋನಲ್ಲಿ.
ಈ ಪ್ರಾಬ್ಲಮ್ಗಳು ಇದ್ದೇ ಇರುತ್ತೆ, ಸೆಕ್ಯೂರಿಟಿ ರಿಸ್ಕ್ ಆದ್ರೆ ಹೇಳೋದು. ಓಕೆ, ಅದನ್ನು ಬರಿಬೇಕು ನೀವು. ಸೊ ಯಾಕೆ ರೆಸ್ಟ್ರಿಕ್ಷನ್ಸ್ ಗಳು ಬೇಕಾಗ್ತವೆ ಅಂತ ಏನು ಇಲ್ದಾನೆ ನಿಮ್ಗೆ ಗೊತ್ತು ಎಷ್ಟೋ ಫೆಸಿಲಿಟೀಸ್ ಗಳನ್ನ ಎಂಜಾಯ್ ಮಾಡ್ತಾ ಇರ್ತಾರೆ. ಟು ಪ್ರಿವೆಂಟ್ ಸುಸೈಡ್ ಓಕೆ. So, Indian Air Force likely to induct Astra. Okay, Astra. Beware ಅಂದ್ರೆ ಬಿಯಾಂಡ್ ವಿಜುವಲ್ ರೇಂಜ್, ಕಣ್ಣಿಗೆ ಕಾಣದೇ ಇರೋಷ್ಟು ದೂರ. ಓಕೆ, ಏರ್ ಟು ಏರ್ ಮಿಸೈಲ್. ದೇರ್ ಆರ್ 3 type ಆಫ್ ಮಿಸೈಲ್ಸ್. ಯಾವ್ಯಾವುದು? ಲ್ಯಾಂಡ್ ಟು ಏರ್, ಲ್ಯಾಂಡ್ ಟು ಲ್ಯಾಂಡ್, ಏರ್ ಟು ಏರ್ ಅಂದ್ರೆ ಮೇಲ್ಗಡೆಯಿಂದಾನೇ ಮಿಸೈಲ್ ಲಾಂಚ್ ಮಾಡೋದು. ಓಕೆ, ಭೂಮಿ ಮೇಲಿಂದ ಮಿಸೈಲ್ ಲಾಂಚ್ ಮಾಡೋದು. ಇನ್ನೊಂದು ಅರ್ತ್ ಪಾಯಿಂಟ್ ಅನ್ನೇ ಹಿಟ್ ಮಾಡುತ್ತೆ. ಲ್ಯಾಂಡ್ ಟು ಲ್ಯಾಂಡ್, ಲ್ಯಾಂಡ್ ಟು ಏರ್ ಯಾವ್ದೋ ಒಂದು ಫ್ಲೈಟ್ ಹೊಡೆದಾಕೋದು. ಏರ್ ಟು ಏರ್, ಏರ್ ಅಲ್ಲಿ ಇದ್ಕೊಂಡು ಏರ್ ಅಲ್ಲೇ ಇನ್ನೊಂದು ಹೊಡೆದಾಕ. ಸೊ ದಿಸ್ ಇಸ್ ಅಸ್ತ್ರ ಇಸ್ ದ BVR, ಬಿಯಾಂಡ್ ವಿಜುವಲ್ ರೇಂಜ್ ಏರ್ ಟು ಏರ್ ಮಿಸೈಲ್. So Indian Air Force has placed 2 contracts with Bharat Dynamics Limited for indigenous Astra beyond BVR. Indigenous ನಾವೇ ಡೆವಲಪ್ ಮಾಡಿರೋದು. And first batch is expected to be ಈ ಇಯರ್ ಅಲ್ಲೇ ಸೇರಿಸ್ಕೊತಾ ಇದ್ದಾರೆ. ಮತ್ತೆ ನೆಕ್ಸ್ಟ್ ಲಾಂಗ್ ರೇಂಜ್ ಅಸ್ತ್ರನೂ ಕೂಡ MK2 ಲಾಂಗ್ ರೇಂಜ್ ಅಸ್ತ್ರನ ಡೆವಲಪ್ ಮಾಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಅಸ್ತ್ರ ರೆಡಿ ಇದೆ, ಅದನ್ನ ಇಂಡಕ್ಟ್ ಮಾಡ್ಕೊಳ್ತೀವಿ. ಇಲ್ಲಿದೆ ನೋಡಿ, ಅಸ್ತ್ರ MK1, MK2 ರೆಡಿ ಮಾಡ್ತಾ ಇದೀವಿ. ಅಸ್ತ್ರ MK1 ಮಿಸೈಲ್ಸ್ ಫ್ರಮ್ ಸೆಂಟರ್ ಫಾರ್ ಮಿಲಿಟರಿ, ಓಕೆ, ಡಿಫೆನ್ಸ್ ಸೋರ್ಸ್ ಸೈಡ್ ಆಡಿಂಗ್ ದಟ್ ಇದೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಇದೆ ನೋಡಿ, ಅಸ್ತ್ರ ಇಸ್ ಫುಲ್ಲಿ ಇಂಟಿಗ್ರೇಟೆಡ್ ಆನ್ ದ ಸುಖೋಯ್ 30 MKI. ಇದ್ರ ಏರ್ ಟು ಏರ್ ಅಲ್ವಾ, ಸುಖೋಯ್ ಜೆಟ್ ಅಲ್ಲಿ ಇಂಟಿಗ್ರೇಟ್ ಮಾಡಿದ್ವಿ ಅಂದ್ರೆ ಅಲ್ಲಿಂದ ಇಮಿಡಿಯೇಟ್ ಆಗಿ ಲಾಂಚ್ ಮಾಡಬಹುದು. In August, it successfully test fired from the light combat aircraft Tejas of the coast of Goa. ಅದನ್ನ ಏರ್ಕ್ರಾಫ್ಟ್ ತೇಜಸ್ ನಲ್ಲಿ ಇಟ್ಟು ಟ್ರೈ ಮಾಡಿದೀವಿ ನಾವು ಆಲ್ರೆಡಿ, ಸಕ್ಸಸ್ಫುಲ್ ಆಗಿದೆ. 20,000 feet ಕೇಳ್ತಾನೆ, ಈ ತರದ್ದೆಲ್ಲ ಕೇಳ್ತಾನೆ. ಎಷ್ಟು ಹೈಟ್ ಅಲ್ಲಿದೆ, ಎಷ್ಟು ರೇಂಜ್ ಇದೆ. 20,000 feet ಫ್ರಮ್ ದ ಅರ್ತ್ ಸರ್ಫೇಸ್. ಇಲ್ಲಿಂದ 20,000 feet ಹೈಟ್. Okay. ಮಾತಾಡಿದೀವಿ ಡೀಟೇಲ್ ಆಗಿ, ಹಿಂದಿನ ಕ್ಲಾಸ್ ಅಲ್ಲಿ ಕವರ್ ಮಾಡಿದೀನಿ. ಸೊ ಮತ್ತೆ ಬಂದಿದೆ, ಓದ್ಕೊಳ್ಳಿ. ಓಕೆ, ಇಲ್ಲಿದೆ ನೋಡಿ, ನಿಮ್ಗೆ ಹೋಮ್ವರ್ಕ್ ಕೊಟ್ಟಿದ್ದೀನಿ, ಇದು ಅವರೇ ಕೊಟ್ಟಿದ್ದಾರೆ. ಓಕೆ, ಸೊ ಆಲ್ಫ್ರೆಡ್ ನೋಬಲ್ ಕತೆ ಹೇಳಿದ್ದೆ ನಿಮ್ಗೆ ರೀಸೆಂಟ್ ಆಗಿ. ಅವನ್ ಬ್ರದರ್ ಸತ್ತಿರ್ತಾನೆ, ನೋಬಲ್ ಬ್ರದರ್ ಸತ್ತಿರ್ತಾನೆ. ಓಕೆ, ಸೊ ನೋಬಲ್ ಏನ್ ಕಂಡು ಹಿಡಿದಿರ್ತಾನೆ? ಡೈನಾಮೈಟ್. ಸೊ ಅವನ್ಗೇನೋ ಖುಷಿ, ನಾನು ಡೈನಾಮೈಟ್ ಕಂಡು ಹಿಡಿದಿದ್ದೀನಿ ನನ್ನ, ಬಟ್ ಅವನಿಗೆ ಫುಲ್ ಶಾಕ್.
ಎಲ್ಲ ಏನ್ ಅನ್ಕೋತಾರ ಬ್ರದರ್ ಸತ್ತಿದ್ದಾರೆ ಅನ್ಕೊಳ್ಳೋದು ಕನ್ಫ್ಯೂಷನ್ ಮಾಡ್ಕೊಂಡು ಆಲ್ಫ್ರೆಡ್ ನೋಬೆಲ್ ಸತ್ತಿದ್ದಾನೆ ಅಂತ ಹೇಳ್ಬಿಟ್ಟು ಹೆಡ್ಲೈನ್ ಕೊಟ್ಬಿಡ್ತಾರೆ. ಏನಂತ? ಸಾವಿನ ಸರದಾರ ಇನ್ನಿಲ್ಲ. ಓಕೆ, ಸೊ ಅವನಿಗೆ ಫುಲ್ ಶಾಕ್. ನನ್ನನ್ನ ಹಿಂಗ್ ರೆಕಗ್ನೈಸ್ ಮಾಡ್ತಾರೆ ಅಂತ ಅವನು ಅನ್ಕೊಂಡೇ ಇರ್ಲಿಲ್ಲ. ಡೈನಾಮೈಟ್ ಇಂದ ಬೇಕಾದಷ್ಟು ಯೂಸ್ ಇದಾವೆ, ಆದ್ರೆ ಅವನನ್ನ ಅಂದ್ರೆ ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಜನ ಮಾಸ್ ಕಿಲ್ಲಿಂಗ್ಸ್ ಅದಕ್ಕೆ ಯೂಸ್ ಮಾಡ್ತಾ ಇದ್ರಲ್ಲ, ಅದಕ್ಕೆ ಆತರ ಟೈಟ್ಲ್ ಕೊಟ್ಟ ತಕ್ಷಣ ನಾನು ಹಿಂಗ್ ರೆಕಗ್ನೈಸ್ ಮಾಡೋದು ನನಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ನಾನು ಏನೋ ಒಂದು ದೇಶಕ್ಕೆ ನೇಷನ್ ವರ್ಲ್ಡ್ಗೆ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀನಿ. ನನ್ನನ್ನು ನೋಡಿದ್ರೆ ಸಾಯ್ಸಾಕಿ ಏನೋ ಕಂಡಿಡ್ದವನ್ನ ಸತ್ತೋದ ಅಂತ ಬರ್ದಿದಾರಲ್ಲ ಇವ್ರು. ಕೊನೆಗೆ ಏನ್ ಮಾಡ್ತಾನೆ, ತನ್ನ ಇರೋ ದುಡ್ಡು ಎಲ್ಲದನ್ನು ಫೌಂಡೇಶನ್ ಮಾಡಿ ಹಾಕಿ ಸೈನ್ಸ್ ಅಲ್ಲಿ ಯಾರ್ಯಾರು ಅಚೀವ್ಮೆಂಟ್ ಮಾಡ್ತಾರೆ ಅವರಿಗೆ ಪ್ರೈಸ್ ಕೊಡಿ ಅಂತ ಹೇಳ್ಬಿಟ್ಟು ತಂದು ಅಷ್ಟು ಲೈಫ್ ಟೈಮ್ ಸೇವಿಂಗ್ಸ್ ಎಲ್ಲದನ್ನು ಹಾಕ್ಬಿಟ್ಟು ಒಂದು ಫೌಂಡೇಶನ್ ಮಾಡಿ, ಅದೇ ನೋಬೆಲ್ ಫೌಂಡೇಶನ್. ಆವಾಗಿಂದ ನೋಬೆಲ್ ಪ್ರೈಸ್. The start of October is when Nobel committees get together in Stockholm and Oslo to announce the winners. ಪ್ರಿಲಿಮ್ಸ್ ಅಲ್ಲಿ ಎಲ್ಲಾ ಕ್ವಶನ್ಸ್ ಗಳು ಆಗ್ತವೆ, ಅರ್ಥ ಆಗತ್ತಲ್ಲ? ಎಲ್ಲ ಅನೌನ್ಸ್ ಮಾಡ್ತಾರೆ ಯೂಶಲಿ. ಓಕೆ, ಸ್ಟಾಕ್ಹೋಮ್ ಮತ್ತೆ ಓಸ್ಲೋ. ಸೊ ಫಸ್ಟ್ ಏನು ಎಲ್ಲೆಲ್ಲಿ ಕೊಡ್ತಾರೆ, ಯಾವ್ದಾದ್ರು ಕೊಡ್ತಾರೆ. ಆಗ ನಿಮ್ಗೆ ಹೋಮ್ವರ್ಕ್ ಮಾಡ್ಕೊಳಕ್ ಹೇಳಿದ್ರೆ ಇಲ್ಲೇ ಅವರೇ ಮಾಡಿ ಇಟ್ಟಿದ್ದಾರೆ. ಮೆಡಿಸಿನ್, ಓಕೆ, ಸ್ವೀಡಿಶ್ ಕ್ಯಾಪಿಟಲ್ ಅಲ್ಲಿ ಡಿಸೈಡ್ ಆಗುತ್ತೆ ಇದು. ದೆನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಲಿಟರೇಚರ್, ಪೀಸ್, ಎಕನಾಮಿಕ್ಸ್. ಇದಾದ್ಮೇಲೆ ಕಂಟಿನ್ಯೂಸ್ ಡೈಲಿ ಒಂದೊಂದು ಬರ್ತಾ ಹೋಗುತ್ತೆ. ನೆನ್ಪಿಟ್ಕೊಳ್ಳಿ, ಮಗಪ್ಪಾಡಿ ಇದೇ ಪ್ರಿಲಿಮ್ಸ್ ಕ್ವಶನ್ ಆಗುತ್ತೆ ನೋಡಿ. ಇಲ್ಲಿ ಮ್ಯಾಥ್ಸ್ ಇಲ್ಲ ಅಂದ್ರೆ ಹೇಳಿದ್ದು. ಮ್ಯಾಥ್ಸ್ ಅಲ್ಲಿ ಏಬೆಲ್ ಪ್ರೈಸ್ ಇದೆ, ABEL, ಏಬೆಲ್ ಪ್ರೈಸ್. ಫಿಸಿಕ್ಸ್, ಕೆಮಿಸ್ಟ್ರಿ, ಲಿಟರೇಚರ್, ಪೀಸು, ಎಕನಾಮಿ ಮತ್ತೆ ಮೆಡಿಸಿನ್, ಆಯ್ತಾ? ಅಥವಾ ಫಿಸಿಯಾಲಜಿ ಅಂತ ಕೂಡ ಹೇಳ್ತಾರೆ, ಮೆಡಿಸಿನ್ ಅಥವಾ ಫಿಸಿಯಾಲಜಿ. Alfred Nobel, 19th century businessman and chemist from Sweden, held more than 300 patents, but his claim for fame before Nobel Prize was having invented dynamite. ಅದನ್ನು ಕೊಟ್ಟಿದ್ದಾರೆ. By mixing the nitroglycerin with a compound that made explosive more stable. Dynamite ಅನ್ನ ಕಂಡು ಹಿಡಿದಿದ್ದು ಕ್ರೆಡಿಟ್ ಹೋಗುತ್ತೆ. ಆಮೇಲೆ ತುಂಬಾ ದೊಡ್ಡ ಅಮೌಂಟ್ ಸಿಗುತ್ತೆ ಇದರಲ್ಲಿ. ಓಕೆ, ಈ ನೋಬೆಲ್ ಪ್ರೈಸ್ಗೆ ಯಾಕೆ ಅಷ್ಟೊಂದು ವ್ಯಾಲ್ಯೂ ಅಂತಂದ್ರೆ ತುಂಬಾ ಹ್ಯೂಜ್ ಕ್ಯಾಶ್ ಪ್ರೈಸ್. ಓಕೆ, ಮತ್ತೆ ಈ ವರ್ಷ ಅದನ್ನ 10% ಮತ್ತೆ ರೈಸ್ ಮಾಡಿದ್ದಾರೆ ಕ್ಯಾಶ್ ಪ್ರೈಸ್. ಡೈನಾಮೈಟ್ ಸೂನ್ ಬಿಕೇಮ್ ಪಾಪ್ಯುಲರ್ ಇನ್ ಕನ್ಸ್ಟ್ರಕ್ಷನ್ ಅಂಡ್ ಮೈನಿಂಗ್ ಅಂಡ್ ಇನ್ ವೆಪನ್ಸ್ ಇಂಡಸ್ಟ್ರಿ. ಇಟ್ ಮೇಡ್ ನೋಬೆಲ್ ವೆರಿ ರಿಚ್ ಮ್ಯಾನ್. Perhaps it also made him think about his legacy, because toward the end of his life he decided to use this vast fortune and fund annual prize. ಆ ಕತೆ ಹೇಳಿಲ್ಲ ಇವರು ಏನಾಯ್ತು ಅಂತ. To those who during the presidency year have conferred the greatest benefit to the human kind. ನನ್ನನ್ನ ಜನ ಹ್ಯೂಮನ್ ಕೈಂಡ್ ಏನೋ ಕಾಂಟ್ರಿಬ್ಯೂಟ್ ಮಾಡಿದವನು ಅಂತ ನೆನ್ಪಿಟ್ಕೋಬೇಕು ಅನ್ನೋದು ಯಾಕೆ ಆ ಸ್ಟೋರಿ ಆಯ್ತು ಅಂತ. ಫಸ್ಟ್ ನೋಬೆಲ್ ಪ್ರೈಸ್ ವರ್ ಪ್ರೆಸೆಂಟೆಡ್ ಇನ್ 1901, 5 years after his death. In 1968, sixth prize was created for economics. ಇದನ್ನೇ ಇಟ್ಕೊಂಡು ಆರಾಮಾಗಿ ಒಂದು 4 ಸ್ಟೇಟ್ಮೆಂಟ್ ಹಾಕಿ ಒಂದು ಪ್ರಿಲಿಮ್ಸ್ ಕ್ವಶನ್ ಆಗುತ್ತೆ, ತಲೆ ಇಟ್ಕೊಳ್ಳಿ. ಎಕನಾಮಿಕ್ಸ್ ಮುಂಚೆಯಿಂದ ಇರಲಿಲ್ಲ, ಆಮೇಲೆ ಸೇರಿಸಿದ್ರು ಬೈ ಸ್ವೀಡನ್ ಸೆಂಟ್ರಲ್ ಬ್ಯಾಂಕ್. Though Nobel pursued stress that economics prize is technically not a Nobel prize, it's always presented together with the others. ಕೆಲವೊಬ್ರು ಅದನ್ನ ನೋಬೆಲ್ ಒರಿಜಿನಲಿ ಅನೌನ್ಸ್ ಮಾಡಿದ್ರಲ್ಲಿ ಇಲ್ಲ, ಅದು ನೋಬೆಲ್ ಪ್ರೈಸ್ಗೆ ಈಕ್ವಲೆಂಟ್ ಇರಬಹುದು, ಬಟ್ ನೋಬೆಲ್ ಪ್ರೈಸ್ ಅಲ್ಲ ಅದು ಅಂತ, ಬಟ್ ಜೊತೆಗೆ ಕೊಡ್ತಾರೆ. One reason the prizes are so famous is they come with generous amount of cash. Nobel Foundation ಅದೇ ಈ ವರ್ಷ 10% ರೈಸ್ ಕೂಡ ಮಾಡಿದ್ದಾರೆ, $1 million. The winners receive 18 karat gold medal and diploma when they collect their Nobel prizes. ಡಿಸೆಂಬರ್ ಅಲ್ಲಿ ಅವಾರ್ಡ್ ಮಾಡ್ತಾರೆ. ಜಾಸ್ತಿ ವೈಟ್ ಮೆನ್ ನೋಬೆಲ್ ಪ್ರೈಸ್ ನ ಇಲ್ಲಿವರೆಗೂ ತಗೊಂಡಿದ್ದಾರೆ. ಓಕೆ, 60 women have won Nobel prizes, including 25 in the scientific categories. ಇಲ್ಲಿವರೆಗೂ 60 ವುಮೆನ್ ತಗೊಂಡಿದ್ದಾರೆ, ಅದರಲ್ಲಿ 25 ಸೈನ್ಸ್ ಕ್ಯಾಟಗರೀಸ್. Only 4 women have won Nobel Prize in physics, just 2 won in economics. ಗೊತ್ತಿರಲಿ. In the early days of Nobel Prize, lack of diversity among winners could be explained by the lack of diversity among scientists. But today, ಇವತ್ತು ಕ್ರಿಟಿಕ್ಸ್ ಏನ್ ಹೇಳಿದ್ರೆ, ಎಲ್ಲಕ್ಕೂ ಮುಂಚೆ ಬರೀ
ಅಮೆರಿಕ ಅಂತಲ್ಲೇನೆ ಜಾಸ್ತಿ ರಿಸರ್ಚ್ ಅದು ಮಾಡ್ತಾ ಇದ್ರು, ಅವ್ರಿಗೆ ಕೊಡ್ತಾ ಇದ್ದು. ಓಕೆ, ಇವಾಗ ಎಲ್ಲಾ ಕಡೆಗೂ ಮಾಡ್ತಾ ಇದ್ದಾರೆ, ಡೈವರ್ಸಿಟಿ ಬೇಕು ಅಂತ ಕ್ರಿಟಿಸಿಸ್. ಬಟ್ ಪ್ರಿಲಿಮ್ಸ್ಗೆ ನೀಟಾಗಿ ಕ್ವಶನ್ಸ್ ಆಗತ್ತೆ. ಯಾವ್ಯಾವ್ದು ಫೀಲ್ಡ್ ಅಲ್ಲಿ ಇದೆ ಅಂತ ಒಂದು ಸ್ಟೇಟ್ಮೆಂಟ್ ಮಾಡ್ತಾನೆ. ಆಮೇಲೆ ಕ್ಯಾಶ್ ಪ್ರೈಸ್ ಇದೆ, ಅದಕ್ಕೆ ಕ್ಯಾಶ್ ಇಲ್ಲ ಅಂತಾನೆ ಏನೋ ಒಂದು ವರ್ಡ್ ಹಾಕ್ಬೋದು. ಅದನ್ನ ಬಿಟ್ರೆ ವುಮೆನ್, ಡೆಫಿನೆಟ್ಲಿ ವುಮೆನ್ ಕೇಳ್ತಾನೆ. ಇಲ್ಲಿವರೆಗೂ ಎಷ್ಟು ಜನ ವುಮೆನ್ ನೋಬೆಲ್ ಪ್ರೈಸ್ ಇದ್ದಾರೆ, ಮತ್ತೆ ಇಂಡಿಯಾದ ಕಂಟೆಕ್ಸ್ಟ್ ಅಲ್ಲಿ ಡೆಫಿನೆಟ್ಲಿ ಕ್ವಶನ್ ಕೇಳ್ತಾನೆ. ಇಂಡಿಯಾದಿಂದ ಎಷ್ಟು ಜನ ನೋಬೆಲ್ ಪ್ರೈಸ್ ತಗೊಂಡಿದ್ದಾರೆ, ಯಾವ ಫೀಲ್ಡ್ ಅಲ್ಲಿ ತಗೊಂಡಿದ್ದಾರೆ. ಓಕೆ, ಸೊ ಫಿಸಿಕ್ಸ್ ಅಲ್ಲಿ ಯಾರಿಗೆ ಬಂದಿದೆ, ಎಕನಾಮಿಕ್ಸ್ ಅಲ್ಲಿ ಯಾರಿಗೆ ಬಂದಿದೆ. ಸೊ ಇಂಡಿಯಾದ ಹೋಮ್ವರ್ಕ್ ಮಾಡ್ಕೋಬೇಕು. ಅವತ್ತಿಂದ ಅವತ್ತು ಮಾಡಿದ್ರೆ ನೀವು ಡೆಫಿನೆಟ್ಲಿ ಸಕ್ಸಸ್ ತಗೊಳ್ತೀರಾ ಎಕ್ಸಾಮ್ ಅಲ್ಲಿ. ಹಿಂಗೆ ಪೆಂಡಿಂಗ್ ಇಟ್ಟು ಎಕ್ಸಾಮ್ ದಿವಸ ಬಂದಿರುತ್ತೆ, ಸರ್ ಅವತ್ತು ಹೋಮ್ವರ್ಕ್ ಮಾಡಕ್ ಹೇಳಿದ್ರು, 2 ಸ್ಟೇಟ್ಮೆಂಟ್ ಗೊತ್ತಾಗ್ತಿದೆ, 3-4 ಹೋಮ್ವರ್ಕ್ ಆನ್ಸರ್ ಮಾಡಕ್ ಆಗ್ತಾ ಇಲ್ಲ. ಇದು ಹೇಳಿದ್ದು ಕವರ್ ಮಾಡಿದ್ದೆ, ಓದ್ಕೊಳ್ಳಿ. ಆಲ್ರೆಡಿ ಹಿಂದೆನೇ ಹೇಳಿದ್ದೆ. ಹೂ ಅಪ್ರೂವ್ಸ್ ಯೂಸ್ ಆಫ್ ಮಲೇರಿಯಾ ವ್ಯಾಕ್ಸಿನ್ ವಿತ್ ಕಂಪನಿ ಅರ್ಜುವೆಂಟ್ ಟೆಕ್. ದ R21 ಮ್ಯಾಟ್ರಿಕ್ಸ್ ಎಂ ಮಲೇರಿಯಾ ವ್ಯಾಕ್ಸಿನ್ ಹೆಸರು ನೆನ್ಪಿಟ್ಕೊಳ್ಳಿ. ಅಷ್ಟೇ ಕೇಳ್ತಾನೆ, R21 ಮ್ಯಾಟ್ರಿಕ್ಸ್ ಎಂ ಏನದು ಅಂತ. ರೀಸೆಂಟ್ ಸೂಪರ್ ಕಂಪ್ಯೂಟರ್ ಫ್ರಮ್ ಚೈನಾ, ಇಂಡಿಯಾ. ಓಕೆ, ಸೊ ಈ ತರ ಇಟ್ಸ್ ಅ ವ್ಯಾಕ್ಸಿನ್ ಫಾರ್ ಕೋವಿಡ್, ವ್ಯಾಕ್ಸಿನ್ ಫಾರ್ ಮಲೇರಿಯಾ, ಡೆಂಗು, ಏನ್ ಬೇಕಾದ್ರೂ ಕೇಳ್ಬೋದು. ಇಷ್ಟೇ ಕೇಳ್ತಾನೆ. R21 ಮ್ಯಾಟ್ರಿಕ್ಸ್ ಎಂ ವಾಸ್ ಇನ್ ನ್ಯೂಸ್ ರೀಸೆಂಟ್ಲಿ, ವಾಟ್ ಇಟ್ ಈಸ್. ಸೊ ಇಟ್ ಈಸ್ ಅ ಮಲೇರಿಯಾ ವ್ಯಾಕ್ಸಿನ್. ಇಲ್ಲ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ ಇಲ್ಲಿ. ದ ಮ್ಯಾಟ್ರಿಕ್ಸ್ ಎಂ ಕಾಂಪೋನೆಂಟ್ ಇಸ್ ಅ ಪ್ರೊಪ್ರೈಟರಿ ಸೋಪೋನಿನ್ ಬೇಸ್ಡ್ ಅಡ್ಜುವೆಂಟ್ ಫ್ರಮ್ ದ ನೋವಾವ್ಯಾಕ್ಸ್ ವಿಚ್ ಇಸ್ ಲೈಸೆನ್ಸ್ ಫ್ರಮ್ ದ ಸೀರಮ್ ಇನ್ಸ್ಟಿಟ್ಯೂಟ್ ಫಾರ್. ಓಕೆ, ಯಾವ ಕಂಪ್ನಿದು ಏನು ಅದು ಲೈಸೆನ್ಸ್ ತಗೊಂಡಿದೆ ಅಂತ ಅದನ್ನು ಹೇಳಿದ್ದಾನೆ. ಅಷ್ಟೇ ಕೇಳ್ತಾರೆ, ಕೆಲವೊಂದಿಗೆ ಇನ್ನೇನು ಕೇಳಕ್ಕಿರಲ್ಲ. ಅಲ್ಲಿ ಇದು ನ್ಯೂಸ್ ಅಲ್ಲಿ ಇತ್ತು, ಏನದು. ಇನ್ನೂ ಕೆಲವೊಂದ್ಸರಿ ಏನದು ಅಂದ್ರೆ ಬರೀ ವ್ಯಾಕ್ಸಿನ್, ಇಟ್ ಈಸ್ ಅ ಸೂಪರ್ ಕಂಪ್ಯೂಟರ್, ಇಟ್ ಈಸ್ ಅ ಓಕೆ ಜೆಟ್ ಇಂಜಿನ್, ಇಟ್ ಈಸ್ ಅ ಮಿಸೈಲ್, ಇಷ್ಟೇ. ಸೊ R21 ಮ್ಯಾಟ್ರಿಕ್ಸ್ ಎಂ ವಾಸ್ ಇನ್ ನ್ಯೂಸ್. ಆಕ್ಚುಲಿ ನ್ಯೂಸ್ ಐಟಮ್ ತುಂಬಾ ಈಸಿ, ಗೊತ್ತಿದ್ರೆ ಮಾರ್ಕ್ಸ್ ಸಿಕ್ಬಿಡುತ್ತೆ ಪೂರ್ತಿ. ಓಕೆ, ವಿಲ್ ಸ್ಟಾಪ್ ಹಿಯರ್.